ಓಕೆ, ಎಲ್ರಿಗೂ ಬೆಳಗಿನ ವಂದನೆಗಳು. ಮತ್ತೊಂದು ಆನ್ಲೈನ್ ಕ್ಲಾಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ ಅಂತ ಏನು ನಿಮಗೆ 3ನೇ ಪೇಪರ್ ಇದೆ, ಅದರಲ್ಲಿರುವಂತಹ ಒಂದು ಟಾಪಿಕ್ ಬಂದು ಬಾದಾಮಿ ಚಾಳುಕ್ಯ ವಾಸ್ತುಶಿಲ್ಪ ಅಂತ ಹೇಳಿಬಿಟ್ಟು, ಸೊ ಆ ಒಂದು ಬಾದಾಮಿ ಚಾಳುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಮಾತನಾಡೋಕೆ ಇದ್ದೇನೆ. ಓಕೆ, ಸೊ ಶುರು ಮಾಡೋಣ. ಓಕೆ, ಶುರು ಮಾಡೋಣ. ಬಾದಾಮಿ ಚಾಳುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಹೇಳಿಬಿಟ್ಟು ನೋಡಿ, ನಿಮಗೆ ಬಾದಾಮಿ ಚಾಳುಕ್ಯರ ಬಗ್ಗೆ ನೀವು ತಿಳ್ಕೊಂಡಿರ್ತೀರ. ಬಾದಾಮಿ ಚಾಳುಕ್ಯರು ಭಾರತದ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಮಹತ್ತರವಾದಂತಹ ಒಂದು ಪಾತ್ರವನ್ನು ಇವರು ವಹಿಸಿದರು. ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವರು ಏನು ಆಳ್ವಿಕೆ ಮಾಡಿರು, ಕ್ರಿಸ್ತ ಶಕ 6ನೇ ಶತಮಾನದಿಂದ 8ನೇ ಶತಮಾನದವರೆಗೆ ಇವರು ಆಳ್ವಿಕೆಯನ್ನು ಮಾಡಿದರು. 2ನೇ ಪುಲಿಕೇಶಿ ಮುಂತಾದ ಅದ್ಭುತವಾದಂತಹ ಅರಸರುಗಳನ್ನು ಇವರು ನಮ್ಮ ರಾಜಕೀಯ ಚರಿತ್ರೆಯಲ್ಲಿ ಅವರು ನೀಡಿದ್ದಾರೆ. 2ನೇ ಪುಲಿಕೇಶಿ ಅಂತೂ ಉತ್ತರದ ದೊರೆಯಾದಂತಹ ಹರ್ಷವರ್ಧನನನ್ನು ಸೋಲಿಸಿದ ಒಂದು ಖ್ಯಾತಿಗೆ ಗುರಿಯಾಗಿದ್ದಾನೆ ಅನ್ನೋದು ನಿಮಗೆ ಗೊತ್ತಿದೆ. ಬಾದಾಮಿ ಅವರ ರಾಜಧಾನಿಯಾಗಿತ್ತು. ಪಟ್ಟದಕಲ್ಲಿನಲ್ಲಿ ಆ ಅರಸರು ಪಟ್ಟಾಭಿಷೇಕವನ್ನು ಮಾಡ್ಕೊಳ್ತಾ ಇದ್ರು, ಹಾಗಾಗಿ ಅದು ಪಟ್ಟದಕಲ್ಲು ಆಗಿದೆ. ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರವಾದಂತಹ ಒಂದು ಕೊಡುಗೆಯನ್ನು ಈ ಒಂದು ಬಾದಾಮಿ ಚಾಳುಕ್ಯರು ನೀಡಿದ್ದಾರೆ. ಬಾದಾಮಿ ಚಾಳುಕ್ಯರಿಗಿಂತ ಮುನ್ನ ಕರ್ನಾಟಕದಲ್ಲಿ ಮೌರ್ಯರ ಪತನಾನಂತರ ಶಾತವಾಹನರು, ಕದಂಬರು ಆಳ್ವಿಕೆಯನ್ನು ಮಾಡಿದರು. ಶಾತವಾಹನರು ಬೌದ್ಧ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಗೆ ಕೊಡುಗೆಯನ್ನು ಕೊಟ್ಟರು. ಅಜಂತ, ಎಲ್ಲೋರ, ಕಾರ್ಲೆ ಮುಂತಾದ ಕಡೆ ಗುಹಾಲಯಗಳ ನಿರ್ಮಾಣಕ್ಕೆ ಮತ್ತು ಬೌದ್ಧ ಸ್ಮಾರಕಗಳ ನಿರ್ಮಾಣಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ರು. ಕದಂಬರ ಕಲೆ ಮತ್ತು ವಾಸ್ತುಶಿಲ್ಪದ ಅಷ್ಟೊಂದು ಕೊಡುಗೆ ಅನ್ನೋದೇನು ಇಲ್ಲ. ಸೊ ಅನಂತರ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿದವರು ಅಂದ್ರೆ ಬಾದಾಮಿಯ ಚಾಳುಕ್ಯರು. ಬಾದಾಮಿ ಚಾಳುಕ್ಯರಲ್ಲಿ 2 ಸಂತತಿ. ಒಂದು ಆರಂಭದವರು ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳಿದವರು, ಅವರನ್ನು ಬಾದಾಮಿ ಚಾಳುಕ್ಯರು ಅಂತ ನಾವು ಕರಿತೇವೆ. ಅನಂತರ ಕಲ್ಯಾಣದ ಚಾಳುಕ್ಯರು ಅಂತ ಹೇಳಿಬಿಟ್ಟು ಕಲ್ಯಾಣಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದ್ರು, ಅವರು ಕಲ್ಯಾಣಿ ಚಾಳುಕ್ಯರು. ಅವರು ತದನಂತರ ಬಂದವರು. ಸೊ ನಾವಿವತ್ತು ಕೇವಲ ಬಾದಾಮಿ ಚಾಳುಕ್ಯರು ಅಂತ ಕರಿತೀವಿ, ಅಥವಾ ಆರಂಭದ ಚಾಳುಕ್ಯರು ಅಂತ ನಾವೇನು ಹೇಳ್ತೀವಿ, ಅವ್ರ ಬಗ್ಗೆ ನಾವಿಲ್ಲಿ ಮಾತನಾಡ್ತೇವೆ. ಅದರಲ್ಲಿಯೂ ಅವರ ರಾಜಕೀಯ ಚರಿತ್ರೆಯನ್ನು ನಾವಿಲ್ಲಿ ಮಾತನಾಡೋಲ್ಲ, ಕೇವಲ ಅವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿರುವ ಕೊಡುಗೆಯನ್ನು ಮಾತ್ರ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸೊ ಕೇವಲ ರಾಜಕೀಯ ದೃಷ್ಟಿಯಷ್ಟೇ ಅಲ್ಲದೆ ಬಾದಾಮಿ ಚಾಳುಕ್ಯರು ಧರ್ಮ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟರು. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಸ್ತುಶಿಲ್ಪವನ್ನು ಇವರು ಆರಂಭ ಮಾಡಿದ್ದು, ದೇವಾಲಯ ನಿರ್ಮಾಣ ಕಾರ್ಯವನ್ನು ಇವರೇ ಆರಂಭ ಮಾಡಿದ್ದು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ. ನೋಡಿ, ಮೊದಲು ಗುಪ್ತರು ಉತ್ತರ ಭಾರತದಲ್ಲಿ ಮೊದಲು ದೇವಾಲಯಗಳನ್ನು ನಿರ್ಮಿಸುವಂತಹ ಒಂದು ಕೆಲಸವನ್ನು ಆರಂಭ ಮಾಡಿದ್ರು. ಆದ್ರೆ ದಕ್ಷಿಣ ಭಾರತದಲ್ಲಿ ದೇವಾಲಯಗಳ ನಿರ್ಮಾಣ ಆರಂಭವಾಗಿದ್ದು ಈ ಒಂದು ಬಾದಾಮಿ ಚಾಳುಕ್ಯರ ನಂತರ. ಆಮೇಲೆ ಪಲ್ಲವರಿರ್ಬಹುದು, ಚೋಳರಿರ್ಬಹುದು, ಹೊಯ್ಸಳರಿರ್ಬೋದು, ಕಲ್ಯಾಣದ ಚಾಳುಕ್ಯರಿರ್ಬೋದು, ವಿಜಯನಗರದ ಅರಸರಿರ್ಬೋದು, ಹೀಗೆ ಆ ಒಂದು ವಾಸ್ತುಶಿಲ್ಪ ಒಂದು ಪರಿಪಾಠ ಮುಂದುವರಿಯಿತು ಅಂತ ನಾವು ಹೇಳ್ಬೋದು. ಡಾಕ್ಟರ್ ಶಿವರಾಮ ಕಾರಂತ ಅವರು ಕೇಳಿದ್ದೀರಾ ಅನ್ಸುತ್ತೆ, ಕನ್ನಡದ ಶ್ರೇಷ್ಠ ಬರಹಗಾರ. ಓಕೆ, ಅವರು ತಮ್ಮ ಒಂದು ಬರವಣಿಗೆಗಳಲ್ಲಿ ಬಾದಾಮಿ ಚಾಳುಕ್ಯರ ಕಲೆಯ ಬೆಳವಣಿಗೆಯನ್ನು ಕುರಿತು ಹೇಳ್ತಾರೆ. ಇದು ಸುವರ್ಣ ಯುಗ ಅಂತ ಹೇಳ್ತಾರೆ. ಅಂದ್ರೆ ಬಾದಾಮಿ ಚಾಳುಕ್ಯರು ಏನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಯನ್ನು ಕೊಟ್ಟರು, ಅದು ಒಂದು ರೀತಿಯ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇವರ ಕಲಾ ಶೈಲಿಯನ್ನು ವಿದ್ವಾಂಸರು ಬಾದಾಮಿ ಚಾಳುಕ್ಯ ಶೈಲಿ ಅಂತಾನೆ ಕರೀತಾರೆ. ಇನ್ನು ಕೆಲವರು ವೇಸರ ಶೈಲಿ ಅಂತನೂ ಕರೀತಾರೆ. ಆದ್ರೆ ಇದನ್ನು ಬಾದಾಮಿ ಚಾಳುಕ್ಯ ಶೈಲಿ ಅಂತ ನಾವು ಕರಿಬಹುದು. ಓಕೆ, ಇನ್ನೊಂದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ ಅಂದ್ರೆ ಇವರ ಒಂದು ಕಲಾ ಕೇಂದ್ರವಾದಂತಹ ಪಟ್ಟದಕಲ್ಲು ಇವತ್ತು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿ ಇದೆ. ಅಂದ್ರೆ ಯುನೆಸ್ಕೋವಿನ ವಿಶ್ವ ಸ್ಮಾರಕಗಳ ಪಟ್ಟಿಯ
ತಾಣಗಳ ಒಂದು ಪಟ್ಟಿಯಲ್ಲಿದೆ ಎನ್ನುವುದು ತುಂಬಾ ಮಹತ್ವದ ಒಂದು ವಿಚಾರ. ಸೊ ನಾನು ಇಷ್ಟೊತ್ತು ಹೇಳಿದ್ದು ಬಾದಾಮಿ ಚಾಳುಕ್ಯರ ಬಗ್ಗೆ ಒಂದ್ ಸ್ವಲ್ಪ ಆರಂಭದಲ್ಲಿ ನಾನು ಮಾತನಾಡಿದೆ. ಓಕೆ, ಸೊ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಬಂದಾಗ, ವಾಸ್ತುಶಿಲ್ಪ ಆಯಾ ಕಾಲದ ಜನಾಂಗದ ಆಂತರಿಕ ಆಕಾಂಕ್ಷೆ ಅನುಭವಗಳಿಗೆ ಕನ್ನಡಿಯಾಗಿದೆ ಅಂತ ಹೇಳಲಾಗುತ್ತೆ. ಅಂದ್ರೆ ಆಯಾ ಕಾಲಘಟ್ಟದ ಜನರ ಆಂತರಿಕ ಆಕಾಂಕ್ಷೆ ಮತ್ತು ಅನುಭವಗಳ ಕನ್ನಡಿ. ಅಂದ್ರೆ ಅವ್ರಿಗೆ ಏನ್ ಗೊತ್ತಿತ್ತು, ಅವ್ರೇನ್ ಅನ್ಕೊಂಡಿದ್ರು, ಅವ್ರೇನ್ ತಿಳ್ಕೊಂಡಿದ್ರು, ಅದನ್ನು ಈ ಒಂದು ವಾಸ್ತುಶಿಲ್ಪದ ಮೂಲಕ, ದೇವಾಲಯಗಳ ಮೂಲಕ ಅವರು ತೋರ್ಪಡಿಕೆ ಮಾಡಿ ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಆರ್ಕಿಟೆಕ್ಚರ್ ಇಸ್ ದ ಮ್ಯಾಟ್ರಿಕ್ಸ್ ಆಫ್ ದ ಸಿವಿಲೈಸೇಷನ್ ಅಂತ ಹೇಳ್ತಾರೆ. ಸೊ ನಾನಾಗ್ಲೇ ಹೇಳಿದಂತೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ಯಾರು? ಬಾದಾಮಿ ಚಾಳುಕ್ಯರು. ಹಾಗಾಗಿ ಕನ್ನಡಿಗರು ಅದು ಒಂದು ನಮ್ಮ ಹೆಮ್ಮೆಯ ಒಂದು ವಿಚಾರ. ಇವರು ತಮ್ಮ ಆಳ್ವಿಕೆಯ ಕಾಲಘಟ್ಟದಲ್ಲಿ ನೂರಾರು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಯಾರು? ಬಾದಾಮಿ ಚಾಳುಕ್ಯರು. ಇವರ ಒಂದು ದೇವಾಲಯಗಳನ್ನು ನಾವು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬನಶಂಕರಿ, ನಗರಾಳು, ಮಹಾಕೂಟ, ಇಟಗಿ, ಆಂಧ್ರ ಪ್ರದೇಶದ ಅಲಂಗೀರ್, ಹೀಗೆ ಬೇರೆ ಬೇರೆ ಕಡೆ, ಆಲಂಪುರ ಮುಂತಾದ ಕಡೆ ಎಲ್ಲ ಇವರ ಕಾಲದ ದೇವಾಲಯಗಳನ್ನು ನಾವು ಕಾಣ್ತೇವೆ. ಆದ್ರೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಒಂದು ರೀತಿ ಈ ತ್ರಿಮೂರ್ತಿಗಳಿವು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಬಾದಾಮಿ ಚಾಳುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಮಹಾನ್ ಕೇಂದ್ರಗಳು ಅಂತಾನೆ ನಾವು ಹೇಳಬಹುದು. ರೈಟ್. ಸೊ ನಾವು ಬಾದಾಮಿ ಚಾಳುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮಾತನಾಡುವುದಕ್ಕೆ ಮುನ್ನ ಪ್ಲೀಸ್ ಈ ಚಿತ್ರ ನೋಡಿ. ಯಾರು ವಿಡಿಯೋ ಆಫ್ ಮಾಡ್ಕೊಂಡಿದ್ದೀರಾ, ಪ್ಲೀಸ್ ಲುಕ್ ಅಟ್ ದಿಸ್. ಸ್ಕ್ರೀನ್ ಶೇರಿಂಗ್ ನೋಡ್ತಾ ಇರ್ತೀರಾ ಅನ್ಸುತ್ತೆ. ಸೊ ಇದರಲ್ಲಿ ಯಾಕೆಂದ್ರೆ ಭಾರತದಲ್ಲಿ ಈ ವಾಸ್ತುಶಿಲ್ಪ ಶೈಲಿ ಅಂತ ನಾವೇನು ಮಾತನಾಡ್ತೀವಿ, ಅದರಲ್ಲಿ 3 ರೀತಿಯ ಶೈಲಿಗಳಿದೆ. ದ್ರಾವಿಡ ಶೈಲಿ, ನಾಗರ ಶೈಲಿ ಮತ್ತು ವೇಸರ ಶೈಲಿ ಅಂತ ಹೇಳಿಬಿಟ್ಟು ವಾಸ್ತುಶಿಲ್ಪದಲ್ಲಿಯೇ, ವಾಸ್ತುಶಿಲ್ಪ ಅಂದ್ರೇನು? ಕಟ್ಟಡಗಳನ್ನು ನಿರ್ಮಿಸುವುದು, ನಿರ್ಮಾಣ ಮಾಡಿದ ಕಟ್ಟಡಗಳು, ವಾಸ್ತು ಶಿಲ್ಪ. ಓಕೆ, ಸೊ 3 ರೀತಿಯ ಶೈಲಿಗಳನ್ನು ನಾವು ಕಾಣ್ತೇವೆ. ನೋಡಿ, ಇಲ್ಲಿ ಮಧ್ಯದಲ್ಲಿರೋದು ದ್ರಾವಿಡ ಶೈಲಿ. ದ್ರಾವಿಡಿಯ ಶೈಲಿಯ ಶಿಖರಗಳು ಹೀಗೆ ಹಂತ ಹಂತವಾಗಿ ಮೇಲೆ ಹೋಗಿರುತ್ತೆ ನೋಡಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಹೀಗೆ ಹಂತ ಹಂತವಾಗಿ ಶಿಖರಗಳು ಮೇಲೆ ಮೇಲೆ ಮೆಟ್ಟಿಲಿನಾಕಾರದಲ್ಲಿ ಬೆಳೆದಿರುತ್ತೆ. ಅದು ದ್ರಾವಿಡ ಶೈಲಿಯ ಶಿಖರದ ಪ್ರಮುಖವಾದಂತಹ ಲಕ್ಷಣ. ಗರ್ಭಗುಡಿಯ ಮೇಲೆ ಇರುವಂತಹ ಎತ್ತರವಾದಂತಹ ಗೋಪುರವನ್ನೇ ನಾವು ಶಿಖರ ಅಂತ ಕರಿತೇವೆ. ಸೊ ಆ ಒಂದು ಶಿಖರ ಹೀಗೆ ಮೆಟ್ಟಿಲು ಆಕಾರದಲ್ಲಿ ಮೇಲೆ ಹೋಗಿರುತ್ತೆ. ಅದು ದ್ರಾವಿಡ ಶೈಲಿಯ ಲಕ್ಷಣ. ಅದೇ ನಾವು ನಾಗರ ಶೈಲಿಗೆ ಬಂದ್ರೆ, ಇಲ್ಲಿದೆ ನೋಡಿ, ಮೊದಲನೆಯದು ನಾಗರ ಅಂತ ಕೆಳಗೆ ಮೇಲೆ ಬರ್ದಿದ್ದೀನಿ. ಅದರ ಗರ್ಭಗುಡಿಯ ಮೇಲಿರುವಂತಹ ಶಿಖರ ಹೀಗೆ ಬಾಗಿದ ಕಮಾನಿನ ರೀತಿಯಲ್ಲಿ ಇರುತ್ತೆ. ಮೆಟ್ಟಿಲಿಲ್ಲ, ಬಾಗಿದ ಕಮಾನಿನ ರೀತಿಯಲ್ಲಿ ಅದನ್ನು ಕಟ್ಟಿರ್ತಾರೆ. ಮೇಲೆ ಈ ರೀತಿಯ ಕಪೋಲ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಕಳಶ ಇರುತ್ತೆ, ದ್ರಾವಿಡ ಶೈಲಿಯಲ್ಲಿ ಕಳಶ ಇರುತ್ತೆ, ಇಲ್ಲೂ ಕಳಶ ಇರುತ್ತೆ. ಓಕೆ, ಸೊ ಇದು ನಾಗರ ಶೈಲಿ. ಆ ನಾಗರ ಶೈಲಿಯ ಶಿಖರ ಏನು? ಬಾಗಿದ ಕಮಾನಿನ ರೀತಿಯಲ್ಲಿ, ಕರ್ವಿಲೀನಿಯನ್ ಅಂತ ನಾವು ಹೇಳ್ತೇವೆ. ಸೊ ಮೇಲೋದಂತೆ ಅದು ಹೀಗೆ ಬಾಗಿದ ಕಮಾನಿನ ರೇಖೆಯಲ್ಲಿ ಚಿಕ್ಕದಾಗ್ತಾ ಹೋಗುತ್ತೆ. ಇದು ನಾಗರ ಶೈಲಿಯ ಶಿಖರ. ವೇಸರ ಶೈಲಿ ಈ ಕಡೆ ನೋಡಿ, ದ್ರಾವಿಡ ಮತ್ತು ನಾಗರ ಶೈಲಿಯ ಎರಡರ ಮಿಶ್ರಣವೇ ವೇಸರ ಶೈಲಿ. ವೇಸರ ಶೈಲಿ ಅಂದ್ರೆ ಅದು ನಾಗರ ಶೈಲಿಯ ಶಿಖರವನ್ನು ಹೊಂದಿರುತ್ತೆ. ಆದರೆ ದೇವಾಲಯದ ಒಂದು ತಳ ವಿನ್ಯಾಸ ಇಂಗ್ಲಿಷ್ ಅಕ್ಷರ ಯು ಇದೆಯಲ್ವಾ, ಯು, ಆ ಯು ಆಕಾರದ ರೀತಿಯಲ್ಲಿ ಇರುತ್ತೆ, ಅಥವಾ ಇನ್ವರ್ಟೆಡ್ ಯು ಅಂತ ಹೇಳ್ಬೋದು, ಅಥವಾ ಕುದುರೆ ಲಾಳಾಕಾರದಲ್ಲಿರುತ್ತೆ. ದೇವಾಲಯದ ತಳವಿನ್ಯಾಸ ಕುದುರೆ ಲಾಳಾಕಾರದಲ್ಲಿರುತ್ತೆ, ಮೇಲೆ ಶಿಖರ ನಾಗರ ಶೈಲಿಯಲ್ಲಿರುತ್ತೆ. ಸೊ ಆ ದೇವಾಲಯಗಳನ್ನು ನಾವು ವೇಸರ ಶೈಲಿಯ ಶಿಖರಗಳು, ದೇವಾಲಯಗಳು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾಗರ ಶೈಲಿಯ ದೇವಾಲಯಗಳನ್ನು ನಾವು ಉತ್ತರ ಭಾರತದಲ್ಲಿ ಕಾಣ್ತೇವೆ. ದ್ರಾವಿಡ ಶೈಲಿಯ ಶಿಖರಗಳನ್ನು, ದೇವಾಲಯಗಳನ್ನು ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ನಾವು ಕಾಣ್ತೇವೆ. ವೇಸರ ಶೈಲಿಯ ದೇವಾಲಯಗಳು ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಕೇವಲ ಈ ಒಂದು ಮಧ್ಯ ಭಾರತದಲ್ಲಿ ಬಾದಾಮಿ ಚಾಳುಕ್ಯರ ಕೆಲವಾರು ದೇವಾಲಯಗಳಲ್ಲಿ
ಇವುಗಳನ್ನು ಈ ಶೈಲಿಯ ದೇವಾಲಯಗಳನ್ನು ನಾವು ಕಾಣ್ತೇವೆ. ಸೊ ಇದು ನಿಮಗೆ ಗಮನದಲ್ಲಿರಬೇಕು. ಏನು? ಭಾರತದ 3 ವಾಸ್ತುಶಿಲ್ಪ ಶೈಲಿಗಳು. ಒಂದು ನಾಗರ ಶೈಲಿ ಉತ್ತರದ್ದು, ಎರಡನೇದು ದ್ರಾವಿಡ ಶೈಲಿ ದಕ್ಷಿಣದ್ದು, ಮೂರನೇದು ವೇಸರ ಶೈಲಿ. ಈ ಎರಡೂ ಶೈಲಿಗಳ ಸಮಾಗಮನದಿಂದ ಆಗಿರುವುದೇ ವೇಸರ ಶೈಲಿ. ಇದು ಒಂದು ರೀತಿ ಮಧ್ಯ ಭಾರತ ಅಥವಾ ಕರ್ನಾಟಕದ ಉತ್ತರ ಭಾಗದಲ್ಲಿ ಕೆಲವಾರು ದೇವಾಲಯಗಳನ್ನು ನಾವು ಕಾಣುತ್ತೇವೆ. ಸೊ ಇವು ದೇವಾಲಯ ಶೈಲಿಗಳು. ಪ್ಲೀಸ್ ಇದನ್ನು ಗಮನದಲ್ಲಿ ಇಟ್ಕೊಂಡಿರಿ ನೀವು. ರೈಟ್. ಸೊ ಈಗ ಬಾದಾಮಿ ಚಾಳುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬರೋಣ. ಮೊದಲನೆಯದಾಗಿ ಬಾದಾಮಿ ಚಾಳುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಲಕ್ಷಣಗಳು ಏನು? ಪ್ಲೀಸ್ ಪಾಯಿಂಟ್ಸ್ ಬರೆದು ಇಟ್ಕೊಳ್ಳಿ. 15 ಮಾರ್ಕ್ಸ್ ಕೇಳ್ತಾರೆ. ಸೊ ಲಕ್ಷಣಗಳೇನು? ವಾಟ್ ಆರ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಬಾದಾಮಿ ಚಾಳುಕ್ಯನ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್? ಏಕೆಂದ್ರೆ ಪ್ರತಿಯೊಂದು ರಾಜಮನೆತನದ ಕಲೆ ಮತ್ತು ವಾಸ್ತುಶಿಲ್ಪವೂ ಸಹ ಭಿನ್ನವಾಗಿರುತ್ತೆ, ಅವರ ಒಂದು ಅಭಿರುಚಿಗೆ ತಕ್ಕನಾಗಿ ಇರುತ್ತೆ. ಸೊ ಹಾಗಾದ್ರೆ ಬಾದಾಮಿ ಚಾಳುಕ್ಯರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಲಕ್ಷಣಗಳು ಯಾವುವು ಅಂತ ನಾವು ನೋಡ್ತಾ ಹೋದ್ರೆ, ಒಂದು, ಅವರು ನಸುಗೆಂಪು ಬಣ್ಣದ ಮರಳು ಕಲ್ಲಿನಿಂದ ತಮ್ಮ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮಾಧ್ಯಮ ತುಂಬಾ ಇಂಪಾರ್ಟೆಂಟ್. ಏನನ್ನು ಬಳಸಿ ಕಟ್ಟಿದ್ದಾರೆ ಅಂದ್ರೆ ನಸುಗೆಂಪು, ಪೂರ್ತಿ ಕೆಂಪಲ್ಲ, ನಸುಗೆಂಪು ಬಣ್ಣದ ಮರಳು ಕಲ್ಲು, ಸ್ಯಾಂಡ್ ಸ್ಟೋನ್ ಅಂತ ಏನ್ ಹೇಳ್ತೀವಿ, ಆ ಮರಳು ಕಲ್ಲನ್ನು ಬಳಸಿ ಅದನ್ನು, ಆ ದೇವಾಲಯಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ. ಅದೇ ಹೊಯ್ಸಳರು ಬಳಪದ ಕಲ್ಲನ್ನು ಬಳಸಿ ನಿರ್ಮಾಣ ಮಾಡಿದ್ರು. ಚೋಳರು ಗ್ರಾನೈಟ್ ಶಿಲೆಯನ್ನು ಬಳಸಿ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಬೇರೆ ಬೇರೆಯವರು ಅವರವರ ಪ್ರಾದೇಶಿಕವಾಗಿ ಸಿಗುವಂತಹ ಕಲ್ಲನ್ನು ಬಳಸಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಸೊ ಬಾದಾಮಿ ಚಾಳುಕ್ಯರು ಇಲ್ಲಿ ನಸುಗೆಂಪು ಬಣ್ಣದ ಮರಳು ಕಲ್ಲಿನಿಂದ ದೇವಾಲಯಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಮುಂದೆ ನಾನು ತೋರಿಸ್ತೇನೆ, ನಿಮಗೆ ಅರ್ಥವಾಗುತ್ತೆ. ಆರಂಭದಲ್ಲಿ ಇವರು ಗುಹಾಂತರ ದೇವಾಲಯಗಳನ್ನು ಕೆತ್ತನೆ ಮಾಡಿರು, ಬಂಡೆಗಳನ್ನು ಕೊರೆದು ದೇವಾಲಯಗಳನ್ನು ನಿರ್ಮಾಣ ಮಾಡಿರು. ಆರಂಭದಲ್ಲಿ ನೋಡಿ, ಅಜಂತ ಎಲ್ಲೋರ ಅಲ್ಲೆಲ್ಲ ಮೊದಲು ಕ್ರಿಸ್ತ ಪೂರ್ವದಲ್ಲಿಯೇ ಈ ಗುಹಾಂತರ ದೇವಾಲಯಗಳ ನಿರ್ಮಾಣ ಮಾಡಿದ್ರಲ್ವಾ, ಆ ರೀತಿಯದ್ದನ್ನು ಇವರು ಆರಂಭದಲ್ಲಿ ಮಾಡಿರು. ಬಾದಾಮಿ ಮತ್ತು ಐಹೊಳೆಯಲ್ಲಿ ಈ ರೀತಿಯ ಗುಹಾಂತರ ದೇವಾಲಯಗಳನ್ನು ಅವರು ನಿರ್ಮಾಣ ಮಾಡಿರು. ಅನಂತರ ನಿರ್ಮಿಸಲ್ಪಟ್ಟ ದೇವಾಲಯಗಳನ್ನು ಆರಂಭ ಮಾಡಿರು. ಅಂದ್ರೆ ಕಲ್ಲನ್ನು ಇಟ್ಟು ಕಟ್ತಾರಲ್ವಾ, ನಾವು ಇಟ್ಟಿಗೆ ಇಟ್ಟು ಹೇಗೆ ಮನೆ ಕಟ್ತೀವಿ, ಹಾಗೆ ಆ ಕಟ್ಟಲ್ಪಟ್ಟ ಅಥವಾ ನಿರ್ಮಿಸಲ್ಪಟ್ಟ ದೇವಾಲಯಗಳನ್ನು ನಿರ್ಮಾಣ ಮಾಡಿರು. ಮೂರನೇದಾಗಿ ಗರ್ಭಗುಡಿ ಚಚ್ಚೌಕಾಕಾರವಾಗಿರುತ್ತೆ. ದೇವಾಲಯದ ಬಹುಮುಖ್ಯ ಭಾಗ ಏನು? ಗರ್ಭಗುಡಿ, ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ ಅಂತೀವಲ್ವಾ, ದೇವರಿರುವಂತಹ ತಾಣ, ಮೂರ್ತಿ ಇರುವಂತಹ ಸ್ಥಳ. ಸೊ ಅದು ಚೌಕಾಕಾರವಾಗಿರುತ್ತೆ. ಚೌಕಾಕಾರವಾಗಿ, ಸಾಮಾನ್ಯವಾಗಿ ಚೌಕಾಕಾರವಾಗಿಯೇ ಎಲ್ಲಾ ದೇವಾಲಯಗಳ ಗರ್ಭಗುಡಿಗಳು ಇರುತ್ತೆ. ಆಮೇಲೆ ಈ ದೇವಾಲಯದ ಸಾದಾ ಮತ್ತು ಚಿಕ್ಕದಾದ ತಳವಿನ್ಯಾಸ, ತುಂಬಾ ಸರಳವಾದಂತಹ ತಳವಿನ್ಯಾಸವನ್ನು ಹೊಂದಿರುತ್ತೆ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಒಳ ಪ್ರದಕ್ಷಿಣ ಪಥ. ಅಂದ್ರೆ ದೇವಾಲಯದ ಹೊರಗಡೆ, ಅದಕ್ಕೆ ಈಗ ನೀವು ಹೊಯ್ಸಳ ದೇವಾಲಯ ಹಳೇಬೀಡಿಗೋ ಬೇಲೂರಿಗೋ ಸೋಮನಾಥಪುರಕ್ಕೋ ಹೋದ್ರೆ ನಿಮಗೆ ಪ್ರದಕ್ಷಿಣೆ ಹಾಕೋಕೆ ಹೊರಗಡೆ ಜಾಗ ಇದೆ, ಒಂದು 5-6 ಅಡಿ ಅಗಲದ್ದು ಜಾಗ ಮಾಡಿದ್ದಾರೆ, ನೀವು ಸುತ್ತಲೂ ಪ್ರದಕ್ಷಿಣೆ ಹಾಕಬಹುದು. ಆದ್ರೆ ಬಾದಾಮಿ ಚಾಳುಕ್ಯರ ದೇವಾಲಯಕ್ಕೆ ಹಾಗೆ ಹೊರ ಪ್ರದಕ್ಷಿಣಾ ಪಥ ಇಲ್ಲ, ಒಳಗಡೆನೆ ಇದೆ. ಅಂದ್ರೆ ಗರ್ಭಗುಡಿಯ ಸುತ್ತ ಒಳಗಡೆನೆ ಪ್ರದಕ್ಷಿಣೆ ಹಾಕೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅದು ಕ್ಲೋಸ್ಡ್, ಓಕೆ, ಪ್ರದಕ್ಷಿಣ ಪಥ. ಅದನ್ನು ನಾವು ಒಳ ಪ್ರದಕ್ಷಿಣ ಪಥ ಅಂತ ಹೇಳ್ತೇವೆ. ಆಮೇಲೆ ಇವರ ದೇವಾಲಯಗಳು ಸಾಮಾನ್ಯವಾಗಿ ಗರ್ಭಗುಡಿ, ಮುಖಮಂಟಪ, ಸುಖನಾಸಿ ಮತ್ತು ಸಭಾ ಮಂಟಪಗಳನ್ನು ಹೊಂದಿವೆ. ಗರ್ಭಗುಡಿ ಅಂದ್ರೆ ಗೊತ್ತು, ದೇವರಿರುವ ಸ್ಥಳ. ಮುಖಮಂಟಪ ಅಂದ್ರೆ ಒಂದ್ ರೀತಿ ಈ ಹಜಾರ, ಮುಂದೆ ದೇವಸ್ಥಾನಕ್ಕೆ ನಾವು ಎಂಟ್ರಿ ಆಗ್ತೀವಲ್ವಾ, ಎಂಟ್ರಿ ಆಗ್ಬೇಕಾದ್ರೆ ಸಿಗುವಂತಹ ಒಂದು ಸಣ್ಣ ಪಡಸಾಲೆ ಅಥವಾ ಕೋಣೆಯನ್ನು ಮುಖಮಂಟಪ ಅಂತ ಕರಿತೇವೆ. ಆಮೇಲೆ ಸಿಗೋದೇ ಸಭಾ ಮಂಟಪ ಅಥವಾ ನವರಂಗ ಮಂಟಪ, ದೊಡ್ಡ ಹಾಲು, ಪಿಲ್ಲರ್ಗಳು ಎಲ್ಲ ಇರುತ್ತೆ. ಆಮೇಲೆ ಗರ್ಭಗುಡಿ ಮತ್ತು ಸಭಾ ಮಂಟಪದ ಮಧ್ಯೆ ಸುಖನಾಸಿ ಅಂತ ಒಂದಿರುತ್ತೆ, ಸಣ್ಣ ಕೋಣೆ. ಗರ್ಭಗುಡಿ ಮತ್ತು ಮುಖ್ಯ ಮಂಟಪದ ಮಧ್ಯೆ ಸುಖನಾಸಿ ಎನ್ನುವಂತಹ ಒಂದು ಜಾಗ ಇರುತ್ತೆ. ಅಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇಟ್ಕೊಳ್ಳೋಕೆ ಎಲ್ಲ ಅದು ಮುಂದೆ ಬೆಳೆದದ್ದು. ಸೊ ಸಾಮಾನ್ಯವಾಗಿ ಬಾದಾಮಿ ಚಾಳುಕ್ಯರ ದೇವಾಲಯಗಳು ಈ ಎಲ್ಲ ಒಂದು ಭಾಗಗಳನ್ನು ಹೊಂದಿವೆ. ಆಮೇಲೆ ಹೊರಗೋಡೆಗಳ ಮೇಲೆ ಅದ್ಭುತವಾದಂತಹ ಶಿಲ್ಪಗಳನ್ನು ಸಹ ಇವರು ಕೆತ್ತಿದ್ದಾರೆ. ಹೊಯ್ಸಳ ದೇವಾಲಯಗಳಷ್ಟು
ವಿಪರೀತವಾದಂತಹ ಶಿಲ್ಪಗಳನ್ನೇನು ಇವ್ರು ಕೆತ್ತಿಲ್ಲ, ಆದ್ರೆ ಶಿಲ್ಪಗಳಿದ್ದಾವೆ. ಹೊರ ಗೋಡೆಗಳ ಮೇಲೆ ಅಲಂಕಾರಿಕವಾಗಿ ಶಿಲ್ಪಗಳನ್ನು, ಉಬ್ಬು ಕೆತ್ತನೆಗಳನ್ನು ಇವರು ಮಾಡಿದ್ದಾರೆ. ಅದು ಇವರ ಶೈಲಿಯ ಒಂದು ಲಕ್ಷಣ. ಆಮೇಲೆ ಇನ್ನೊಂದೇನಂದ್ರೆ, ಇವರ ದೇವಾಲಯ ಸಾಮಾನ್ಯವಾಗಿ ಒಂದ್ 3-4 ಅಡಿ ಎತ್ತರದ ಜಗತಿಯ ಮೇಲೆ ಇರುತ್ತೆ. ಈವನ್ ಹೊಯ್ಸಳರ ದೇವಾಲಯಗಳು ಸಹ ಜಗತಿಯ ಮೇಲೆ ಇದ್ದಾವೆ, ಆದ್ರೆ ಇವರ ದೇವಾಲಯಗಳು ಸಹ ಸಾಮಾನ್ಯವಾಗಿ ಜಗತಿಯ ಮೇಲೆ 3-4 ಅಡಿ ಎತ್ತರದ ಒಂದು ಜಗತಿಯ ಮೇಲೆ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಾರೆ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ 4-5 ಮೆಟ್ಲನ್ನು ಹತ್ತಿಯೇ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಅಂದ್ರೆ ಅಷ್ಟು ಎತ್ತರದಲ್ಲಿ ಅವು ಇರುತ್ತೆ. ಓಕೆ. ಆಮೇಲೆ ಇನ್ನೊಂದು, ನಾಗರ ಮತ್ತು ದ್ರಾವಿಡ ಶೈಲಿಗಳ ಮಿಶ್ರಿತ ವೇಸರ ಶೈಲಿಯನ್ನು ಇವರು ಮೊದಲು ಪ್ರಯೋಗ ಮಾಡಿದರು. ಇದು ಸಹ ಇವರ ವಾಸ್ತುಶಿಲ್ಪದ ಒಂದು ಲಕ್ಷಣ. ದ್ರಾವಿಡ ಶೈಲಿ ಮತ್ತು ನಾಗರ ಶೈಲಿ ಎರಡನ್ನೂ ಮಿಶ್ರಣ ಮಾಡಿ ಒಂದು ದೇವಾಲಯವನ್ನು ಕಟ್ಟಿರು. ಅದನ್ನು ನಾವು ವೇಸರ ಶೈಲಿಯ ದೇವಾಲಯ ಅಂತ ಹೇಳ್ತೀವಿ. ಆ ಪ್ರಯೋಗವನ್ನು ಬಾದಾಮಿ ಚಾಳುಕ್ಯರು ಮಾಡಿದರು. ಇನ್ನೊಂದು ನಿಮಗೆ ಜ್ಞಾಪಕ ಇರಲಿ, ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರು ದೇವಾಲಯಗಳನ್ನು ನಿರ್ಮಾಣ ಮಾಡಿರು. ಹಾಗಾಗಿ ದೇವಾಲಯ ನಿರ್ಮಾಣದ ಒಂದು ರೀತಿಯ ಪ್ರಯೋಗ ಇವರ ಕಾಲದಲ್ಲಿ ಆಯಿತು ಅಂತ ನಾವು ಹೇಳ್ಬೋದು. ಆರಂಭದಲ್ಲಿ ನೋಡಿ, ಆರಂಭದಲ್ಲಿ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ್ರು, ಆಮೇಲೆ ನಿರ್ಮಿಸಲ್ಪಟ್ಟ ದೇವಾಲಯಗಳನ್ನು ಕಟ್ಟೋಕೆ ಶುರು ಮಾಡಿರು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ, ಯಾಕೆಂದ್ರೆ ಇನ್ನೂ ದೇವಾಲಯ ವಾಸ್ತುಶಿಲ್ಪದ ಜ್ಞಾನ ಅಷ್ಟು ದೊಡ್ಡದಾಗಿ ದಕ್ಷಿಣದಲ್ಲಿ ಬೆಳೆದಿರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ರೀತಿಯ ಪ್ರಾಯೋಗಿಕವಾಗಿ ಸಣ್ಣ ಪುಟ್ಟ ದೇವಾಲಯಗಳನ್ನು ಕಟ್ತಾ ಅವರ ವಾಸ್ತುಶಿಲ್ಪ ಶೈಲಿ ಬೆಳೆಯಿತು ಅಂತ ಹೇಳ್ಬೋದು. ಹಾಗಾಗಿ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಬಾದಾಮಿ ಚಾಳುಕ್ಯರ ಪಾತ್ರ ಹಿರಿದಾದದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವೆಲ್ಲ ಲಕ್ಷಣಗಳು. ಮುಂದೆ ಹೋಗೋಣ. ಸೊ ಈ ಒಂದು ಬಾದಾಮಿ ಚಾಳುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು 2 ಪ್ರಮುಖ ಹಂತಗಳಲ್ಲಿ ಕಾಣಬಹುದು, ಇನ್ 2 ಡಿಫರೆಂಟ್ ಫೇಸಸ್. ಒಂದು, ಗುಹಾಂತರ ದೇವಾಲಯಗಳು. ಆರಂಭದಲ್ಲಿ ಬಾದಾಮಿ ಚಾಳುಕ್ಯ ಅರಸರು ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಅನಂತರ ಅವರು ಕಟ್ಟಲ್ಪಟ್ಟ ದೇವಾಲಯಗಳನ್ನು ನಿರ್ಮಿಸೋಕೆ ಆರಂಭ ಮಾಡಿರು. ಸೊ ಹಾಗಾಗಿ 2 ಹಂತ, ಒಂದು ಗುಹಾಂತರ ದೇವಾಲಯಗಳು, ಇನ್ನೊಂದು ಕಟ್ಟಲ್ಪಟ್ಟ ದೇವಾಲಯಗಳು ಅಥವಾ ನಿರ್ಮಿಸಲ್ಪಟ್ಟ ದೇವಾಲಯಗಳು. ಓಕೆ. ಸೊ ಈ ಗುಹಾಂತರ ದೇವಾಲಯಗಳ ಬಗ್ಗೆ ನಾವು ಮಾತನಾಡೋಣ. ಬಾದಾಮಿ ಚಾಳುಕ್ಯರು ಆರಂಭದಲ್ಲಿ ಗುಹಾಂತರ ದೇವಾಲಯಗಳನ್ನು ರಚನೆ ಮಾಡಿರು ಅಂತ ನಾವೇನು ಹೇಳ್ತೀವಿ. ಇವರ ಗುಹಾಂತರ ದೇವಾಲಯಗಳನ್ನು ನಾವು ಐಹೊಳೆಯಲ್ಲಿ ಮತ್ತು ಬಾದಾಮಿಯಲ್ಲಿ ನಾವು ಕಾಣ್ತೇವೆ. ಮೊದಲು ನಾನು ಬಾದಾಮಿಯದನ್ನು ಮಾತನಾಡ್ತೇನೆ. ನಾನು ನಿಮ್ಮ ಮಾತನಾಡುವುದಕ್ಕೆ ಮುನ್ನ ನಾನು ಒಂದು ವಿಡಿಯೋ ಪ್ಲೇ ಮಾಡ್ತಾ ಇದ್ದೆ. ಆ ವಿಡಿಯೋದಲ್ಲಿ ಬಾದಾಮಿ ಪಟ್ಟಣ ಇವತ್ತೇನು ಒಂದು ಪಟ್ಟಣ ಆಗಿದೆ, ಆಗ ಬಾದಾಮಿ ಚಾಳುಕ್ಯರ ರಾಜಧಾನಿ. ಅವರು ಅಲ್ಲಿರುವಂತಹ ಬೆಟ್ಟದ ಬಂಡೆಗಳನ್ನು ಕೊರೆದು 4 ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕೊರೆದು, ಬಂಡೆಯನ್ನು ಕೊರೆದು ಗುಹೆಗಳನ್ನು ಮಾಡಿರೋದು, ದೊಡ್ಡ ದೊಡ್ಡ ಗುಹೆಗಳನ್ನು ಅವರು ಮಾಡಿದ್ದಾರೆ. ಅವುಗಳನ್ನೇ ನಾವು ಗುಹಾಂತರ ದೇವಾಲಯ ಅಂತ ಕರಿತೇವೆ. ನಾನು ಪಿಕ್ಚರ್ಸ್ ಇದೆ, ನಾನು ತೋರಿಸ್ತೇನೆ ನಿಮಗೆ. ಇವು ಆರಂಭದವು ಅಂತ ನಾನು ಹೇಳಿದ್ದೀನಿ. ಮೊದಲನೇ ಕೀರ್ತಿವರ್ಮ ಮತ್ತು ಮಂಗಳೇಶನ ಕಾಲಕ್ಕೆ, ಅಂದ್ರೆ ಪುಲಿಕೇಶಿಗಿಂತ ಮೊದಲು ಮಂಗಳೇಶ, ಅವನ ಚಿಕ್ಕಪ್ಪ, ನಿಮಗೆ ಗೊತ್ತಿದೆ, ಪುಲಿಕೇಶಿಯ ಚಿಕ್ಕಪ್ಪ ಮಂಗಳೇಶ. ಸೊ ಮಂಗಳೇಶ ಮತ್ತು ಮೊದಲನೇ ಕೀರ್ತಿವರ್ಮನ ಕಾಲದಲ್ಲಿ ರಚನೆಯಾದಂತಹ ಗುಹಾಂತರ ದೇವಾಲಯಗಳು ಇವು. ಬಾದಾಮಿಯ ಬೃಹತ್ ಬಂಡೆಯನ್ನು ಕೊರೆದು ಈ ಗುಹಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಗುಹಾಲಯಗಳು ಸಹ ಮುಖಮಂಟಪ ಅಂದ್ರೆ ಎಂಟ್ರಿ, ಆರಂಭದ ಒಂದು ಮಂಟಪ, ರಂಗಮಂಟಪ ಅಥವಾ ಮುಖ್ಯ ಮಂಟಪ ಮತ್ತು ಗರ್ಭಗುಡಿಗಳನ್ನು ಹೊಂದಿವೆ. ಮೊದಲನೇ ಗುಹೆ 4 ಇದೆ ಅಂತ ಹೇಳಿದೆ ಅಲ್ವಾ. ಸೊ ಒಂದೊಂದು ಹೇಳಿಬಿಡ್ತೀನಿ ಬೇಗ. ಮೊದಲನೇ ಗುಹೆ ಇದು ಶೈವ ಧರ್ಮಕ್ಕೆ ಸೇರಿದೆ, ಅಂದ್ರೆ ಶಿವನ ಒಂದು ಆರಾಧನೆಗಾಗಿ ಮಾಡಿದಂತಹ ಗುಹಾಲಯ, ಶೈವ ಗುಹೆ. ಆರಂಭದಲ್ಲಿ 4 ಕಂಬಗಳಿವೆ, ಸುಂದರವಾದ ಕಂಬಗಳಿದಾವೆ. ಈ ಗುಹೆಯಲ್ಲಿ ನಟರಾಜ, ಅರ್ಧನಾರೀಶ್ವರ, ಮಹಿಷಾಸುರ ಮರ್ದಿನಿ, ಸಪ್ತಮಾತೃಕೆ ಮತ್ತು ಗಂಧರ್ವರ ಶಿಲ್ಪಗಳಿವೆ. ಗೋಡೆಗಳ ಮೇಲೆ, ಆ ಗುಹಾಲಯದ ಒಳಗಿನ ಗೋಡೆಗಳ ಮೇಲೆ ಈ ಸುಂದರವಾದಂತಹ ಶಿಲ್ಪಗಳು. ಅದು ನಟರಾಜ, 18 ಕೈಗಳ ನಟರಾಜ ವಿಗ್ರಹ ಅದ್ಭುತವಾಗಿದೆ, ನಾನು ತೋರಿಸ್ತೇನೆ. ಅರ್ಧನಾರೀಶ್ವರ, ಮಹಿಷಾಸುರ ಮರ್ದಿನಿ, ಈ ಎಲ್ಲಾ ವಿಗ್ರಹಗಳನ್ನು ತುಂಬಾ ಅದ್ಭುತವಾಗಿ ಅವರು ಆ ಗುಹೆಯ ಗೋಡೆಗಳ ಮೇಲೆ ಕೊರೆದಿದ್ದಾರೆ. ಎರಡನೆಯ ಗುಹೆ ಇದು ಮಂಗಳೇಶನ ಕಾಲದಲ್ಲಿ ನಿರ್ಮಾಣವಾದದ್ದು. ಇದು ವಿಷ್ಣು ದೇವರಿಗೆ ಸಂಬಂಧಿಸಿದಂತಹ ಒಂದು ಗುಹಾಲಯ.
ಇದರ ಒಂದು ಹಜಾರ ಸುಮಾರು 33 ಅಡಿ ಅಗಲ ಇದೆ. ಅಂದ್ರೆ ಆರಂಭದ ಒಂದು ಮುಖಮಂಟಪ ಏನಿದೆ ಅದು 33 ಅಡಿ ಅಗಲವಾಗಿದೆ. ಅದರಲ್ಲಿ 4 ಸುಂದರ ಕಂಬಗಳಿದ್ದಾವೆ ಮತ್ತು ಗೋಡೆಗಳ ಮೇಲೆ ಶಿಲ್ಪಗಳಿದ್ದಾವೆ. ಇನ್ನು ಒಳಗಡೆಗೆ ಹೋದ್ರೆ ರಂಗಮಂಟಪ, ಮಹಾಮಂಟಪ ಅಂತೀವಿ ಅಲ್ವಾ, ಮುಖ್ಯ ಮಂಟಪ ಅಂತೀವಲ್ವಾ, ಅಲ್ಲಿ 4 ಕಂಬಗಳ 5 ಸಾಲುಗಳಿವೆ. ಅಂದ್ರೆ ಒಟ್ಟು 20 ಕಂಬಗಳಿವೆ. 4 ಕಂಬಗಳ 5 ಸಾಲುಗಳು ಅಲ್ಲಿ ಇದೆ. 20 ಕಂಬಗಳಿವೆ ಒಟ್ಟು. ಓಕೆ. ಮೇಲ್ಛಾವಣಿಯಲ್ಲಿ ವರ್ಣಚಿತ್ರಗಳಿವೆ. ಒಂದ್ ಸ್ವಲ್ಪ ಮಾಸಿ ಹೋಗಿದೆ ಇವತ್ತು, ಆದ್ರೂ ಇದೆ, ಯು ಕ್ಯಾನ್ ಸಿ ದೆಮ್. ಓಕೆ. ಅಲ್ಲದೆ ತ್ರಿವಿಕ್ರಮ, ವರಾಹ, ವಾಮನನ ಶಿಲ್ಪಗಳು ಗೋಡೆಗಳಲ್ಲಿ ಇವೆ. ತ್ರಿವಿಕ್ರಮ, ವರಾಹ ಮತ್ತು ವಾಮನ ಅವರ ಒಂದು ಶಿಲ್ಪಗಳನ್ನು ನಾವು ಅಲ್ಲಿ ಕಾಣ್ತೇವೆ. ನೋಡಿ, ಎಲ್ಲ ವಿಷ್ಣುವಿನ ಅವತಾರಗಳು. ಓಕೆ, ಅವುಗಳನ್ನು ಅಲ್ಲಿ ಕಾಣ್ತೇವೆ. ಇದು 2ನೆಯ ಗುಹೆ. ಇನ್ನು 3ನೆಯ ಗುಹೆ, ಇದು ಸಹ ಮಂಗಳೇಶನಿಂದನೇ ನಿರ್ಮಾಣವಾದದ್ದು. ಇದು ವೈಷ್ಣವ ಗುಹೆನೆ, ವಿಷ್ಣುವಿಗೆ ಸಂಬಂಧಿಸಿದಂತಹ ಒಂದು ಗುಹೆ. ಓಕೆ. ಎಲ್ಲಾ ಗುಹೆಗಳಿಗಿಂತ ಇದು ದೊಡ್ಡದು, ತುಂಬಾ ದೊಡ್ಡದು. ಸುಮಾರು 68 ಅಡಿ ಉದ್ದವಿರುವಂತಹ ಒಂದು ಗುಹೆ. ಮುಖಮಂಟಪದಲ್ಲಿ 4 ಕಂಬಗಳಿವೆ. ಇನ್ನು ಮಹಾಮಂಟಪದಲ್ಲಿಯೂ ಹಲವಾರು ಕಂಬಗಳಿವೆ. ಇದರ ಗೋಡೆಗಳಲ್ಲಿ ಆದಿಶೇಷ, 5 ಹೆಡೆಗಳನ್ನು ಹೊಂದಿರುವಂತಹ ಆದಿಶೇಷನ ಒಂದು ಶಿಲ್ಪ, ನರಸಿಂಹ ಶಿಲ್ಪ, ಹರಿಹರ ಶಿಲ್ಪ ಮತ್ತು ಭೂದೇವಿಯ ಶಿಲ್ಪಗಳು ಅದ್ಭುತವಾಗಿದ್ದಾವೆ. ಇದು 3ನೆಯ ಒಂದು ಗುಹೆ. 4ನೆಯ ಗುಹೆ, ಇದು ಸಣ್ಣದು, ಜೈನ ಗುಹಾಲಯ, ಜೈನ ಧರ್ಮಕ್ಕೆ ಸೇರುವಂತಹ ಒಂದು ಗುಹೆ. ಓಕೆ. ಮುಖಮಂಟಪದಲ್ಲಿ ಬಾಹುಬಲಿಯ ಒಂದು ಶಿಲ್ಪವಿದೆ. ಬಾಹುಬಲಿಯನ್ನು ತಾವರೆ ಹೂವಿನ ಮೇಲೆ ನಿಲ್ಲಿಸಿರುವ ಒಂದು ಇದರಲ್ಲಿ ಕಡಿಯಲಾಗಿದೆ. ಗರ್ಭಗುಡಿಯಲ್ಲಿ ಕುಳಿತ ಮಹಾವೀರನ ವಿಗ್ರಹವಿದೆ. ಓಕೆ. ಮತ್ತು ಗೋಡೆಗಳ ಮೇಲೆ ತೀರ್ಥಂಕರರ ಶಿಲ್ಪಗಳಿವೆ. ಏನು ಜೈನ ಧರ್ಮದ ತೀರ್ಥಂಕರರೇನಿದ್ರು, ಮಹಾವೀರನಿಗೆ ಮೊದಲು ಇದ್ದಂತಹ 23 ತೀರ್ಥಂಕರರು, ಆ ತೀರ್ಥಂಕರರ ಶಿಲ್ಪಗಳನ್ನು ನಾವು ಅದರಲ್ಲಿ ಕಾಣ್ತೇವೆ. ಓಕೆ. ಬಾದಾಮಿಯ ಈ 4 ಗುಹೆಗಳಲ್ಲದೆ ಐಹೊಳೆಯಲ್ಲಿ 3 ಗುಹಾಲಯಗಳಿವೆ. ಎಷ್ಟು? 3. ಒಂದು ಶೈವ, ಒಂದು ಜೈನ, ಮತ್ತೊಂದು ಬೌದ್ಧ ಧರ್ಮಕ್ಕೆ ಸೇರಿತು. ಓಕೆ. ಸೊ ಇವೆಲ್ಲ ಆರಂಭದ ಗುಹಾಲಯಗಳು. ಬಾದಾಮಿಯ ಗುಹೆಗಳಷ್ಟು ದೊಡ್ಡದಾಗಿಲ್ಲ, ಗಾತ್ರದಲ್ಲಿ ಚಿಕ್ಕದಾಗಿದ್ದಾವೆ, ಆದರೆ ಅದ್ಭುತವಾಗಿದ್ದಾವೆ. ಓಕೆ. ಈ ಗುಹಾಲಯಗಳಲ್ಲಿಯೂ ಸಹ ಸಪ್ತಮಾತೃಕೆ, ನಟರಾಜ, ಪಾರ್ಶ್ವನಾಥ ಮತ್ತು ತೀರ್ಥಂಕರರ ವಿಗ್ರಹಗಳನ್ನು ನಾವು ಕಾಣ್ತೇವೆ. ಬೌದ್ಧ ಗುಹೆಯಂತೂ ತುಂಬಾ ಅರ್ಥಪೂರ್ಣವಾಗಿದೆ. ಓಕೆ. ಸೊ ಇಷ್ಟೊತ್ತು ನಾನು ಬರೀ ಥಿಯರಿ ಹೇಳಿದೆ, ಬಾದಾಮಿ ಚಾಳುಕ್ಯರ ಗುಹಾಲಯಗಳು ಬಾದಾಮಿ ಮತ್ತು ಐಹೊಳೆಯಲ್ಲಿ ಅಂತ ಹೇಳ್ಬಿಟ್ಟು. ನಾವು ಲೆಟ್ ಅಸ್ ಸಿ. ಓಕೆ, ಜಸ್ಟ್ ಎ ಮಿನಿಟ್, ಅದು ಎಲ್ಲಿದೆ ಅಂತ. ಈ ಗುಹಾಲಯಗಳನ್ನು ನೋಡಿ. ಇದು ಬಾದಾಮಿಯ ಬಂಡೆ. ಆ ಬಂಡೆಯಲ್ಲಿ ಯಾವ ರೀತಿ ಗುಹಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಇದರಲ್ಲಿ ನಿಮಗೆ ಚೆನ್ನಾಗಿ ಕಾಣುತ್ತೆ. ಇದು ದೊಡ್ಡ ಬಂಡೆ. ಓಕೆ. ನಾವು ಹೀಗೆ ಮೆಟ್ಲು ಹಚ್ಕೊಂಡು ಹೋದ್ರೆ ಇಲ್ಲಿ ಆ ಬಂಡೆಯನ್ನು ಕೊರೆದು ಈ ಗುಹಾಲಯಗಳನ್ನು ಅವರು ನಿರ್ಮಾಣ ಮಾಡಿರೋದು. ಇದು ಅಷ್ಟೇ ನೋಡಿ, ಬಂಡೆ. ಈ ಬಂಡೆಯನ್ನು ಕೊರೆದು ಹೇಗೆ ನಿರ್ಮಾಣ ಮಾಡಿದ್ದಾರೆ ನೋಡಿ. ಇದು ಹತ್ತಿ ಹೋಗೋಕೆ ಮೆಟ್ಲು, ಆರಂಭದ ಕಂಬಗಳು. ಓಕೆ. ಒಳಗಡೆಗೆ ಹೋದ್ರೆ ಮುಖ್ಯ ಮಂಟಪ ಬರುತ್ತೆ, ಆಮೇಲೆ ಕೊನೆಯಲ್ಲಿ ಗರ್ಭಗುಡಿ ಬರುತ್ತೆ. ಓಕೆ. ಐ ಹ್ಯಾವ್ ಒನ್ ಮೋರ್ ಪಿಕ್ಚರ್, ಲೆಟ್ ಮಿ ಶೋ ದಟ್. ನೋಡಿ, ಇಲ್ಲಿ ಇದು ಎಂಟ್ರೆನ್ಸ್ ಅನ್ಕೊಂಡ್ರೆ ನೀವು, ಆರಂಭದಲ್ಲಿ ಪಿಲ್ಲರ್ಗಳಿರುತ್ತೆ. ಓಕೆ, ಪಿಲ್ಲರ್ಗಳಿರುತ್ತೆ. ಮತ್ತೆ ಇಲ್ಲಿ ಒಳಗಡೆಗೆ ಹೋದ್ರೆ ಇದು ಮಹಾಮಂಟಪ, ಮುಖ್ಯ ಮಂಟಪ, ಇದು ಗರ್ಭಗುಡಿ. ಇದೆಲ್ಲ ಬಂಡೆ. ಸೊ ಹೀಗಿರುತ್ತೆ ನೋಡಿ. ಸೊ ಈ ಗುಹಾಲಯಗಳಿವು ಎಲ್ಲಿ? ನಾವು ಬಾದಾಮಿಯ ಬೆಟ್ಟದ ಬಂಡೆಯಲ್ಲಿ ಕೊರೆದು ನಿರ್ಮಿಸಿರುವಂತಹ ಗುಹಾಲಯಗಳಿವು ನೋಡಿ. ಮೆಟ್ಲಿಂದ ಹತ್ತಿ ಒಳಗಡೆ ಹೋಗೋದು. ಓಕೆ. ಸೊ ಈ ಒಂದು ಗುಹಾಲಯಗಳನ್ನು ಹೀಗೆ ಕೊರೆಯಲಾಗ್ತಾ ಇತ್ತು. ಅಜಂತ ಎಲ್ಲೋರದಲ್ಲೂ ಹೀಗೆ ಅಲ್ಲಿರುವಂತಹ ಬೆಟ್ಟದ ಬಂಡೆಗಳನ್ನೇ ಬಳಸಿಕೊಂಡು ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಅದೇ ರೀತಿಯ ಒಂದು ಗುಹಾಂತರ ದೇವಾಲಯಗಳನ್ನು ಇಲ್ಲಿ ನಾವು ಕಾಣ್ತೇವೆ. ಅಲ್ಲಿ ಬಾದಾಮಿಯಲ್ಲಿ 4 ಗುಹಾಂತರ ದೇವಾಲಯಗಳು ಮತ್ತು ಐಹೊಳೆಯಲ್ಲಿ 3 ಗುಹಾಂತರ ದೇವಾಲಯಗಳು, ಅವು ಚಿಕ್ಕವು. ಓಕೆ. ಇಲ್ಲಿ ನೋಡಿ, ಆ ಒಂದು ಗುಹಾಂತರ ದೇವಾಲಯಗಳಲ್ಲಿ ಇರುವಂತಹ ಒಂದು ಶಿಲ್ಪಗಳು. ಇಲ್ಲಿ ನೋಡಿ, ಆದಿಶೇಷ, 5 ಎಡೆ, ಈ ಶಿಲ್ಪಗಳನ್ನೆಲ್ಲ ನೋಡಿ ನೀವು. ಓಕೆ.
ವಿಷ್ಣುವಿನ ಒಂದು ಶಿಲ್ಪ ನೋಡಿ. ಇಲ್ಲಿ ನಟರಾಜನ ಶಿಲ್ಪ ನೋಡಿ. ಗಣೇಶ ನೋಡಿ, ಇಲ್ಲಿ ನಂದಿ ನೋಡಿ ಈ ಕಡೆ. ಓಕೆ, ಎಣ್ಸಿ ಕೈಗಳಿದಾವ ಎಷ್ಟಿದಾವೆ ಅಂತ ಹೇಳಿಬಿಟ್ಟು. ಓಕೆ, ಇದು ವರಾಹ ಶಿಲ್ಪ ನೋಡಿ. ಅಂದ್ರೆ ಆ ಗುಹೆಯ ಒಳಗಡೆ ಇಲ್ಲಿ ನೋಡಿ, ಇದನ್ನ ನೋಡಿ, ಇದರಲ್ಲಿ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಈ ಕಡೆಯಿಂದ ಮೆಟ್ಲು ಹತ್ತಿ ಒಳಗಡೆಗೆ ಬರಬೇಕು. ಈ ಕಂಬಗಳನ್ನು ನೋಡಿ ಎಷ್ಟು ನೋಡಿ, ಈ ಕಂಬ ಕೆಳಭಾಗ ಮೇಲ್ಭಾಗ ಬೋದುಗೆ ಅಂತ ನಾವೇನ್ ಕರಿತೀವಿ, ಎಷ್ಟೊಂದು ಅದ್ಭುತವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ. ಕೊರ್ದಿರೋದು ಅವೇನ್ ಕಂಬಗಳನ್ನು ಎಲ್ಲೋ ಬೇರೆ ಕಡೆ ಮಾಡಿ ತಂದಿಟ್ಟಿರೋವಲ್ಲ, ಬಂಡೆಯನ್ನು ಕೊರ್ದಿದಾರಲ್ಲ, ಸೊ ಅಲ್ಲಿಯೇ ಅದಕ್ಕೆ ಅಲಂಕಾರ. ಆಮೇಲೆ ಶಿಲ್ಪಗಳು ನೋಡಿ, ಸಣ್ಣ ಪ್ರಮಾಣದಲ್ಲಿ ಶಿಲ್ಪಗಳು. ಇದು ಬೋದುಗೆ, ಇದು ಮೇಲಿನ ಚಾವಣಿ. ಸೊ ಹೀಗೆ ಒಳಗಡೆಗೆ ಹೋಗ್ಬೋದು. ಇದೇ ಒಳಗಡೆಗೆ ಹೋಗುವ ದಾರಿ. ಓಕೆ, ಇದು ನಾನು ಗುಹಾಲಯದ ಒಂದು ತಳವಿನ್ಯಾಸ ಅಂತ ನಾನು ಆಗ್ಲೇ ತೋರಿಸ್ತಾ ಇದ್ದೆ ನಿಮಗೆ. ರೈಟ್, ನೋಡಿ ಇದು ಶಿಲ್ಪಗಳು. ಇದು ಮತ್ತೊಂದು ಶಿಲ್ಪ, ಅದೇ ನಟರಾಜನ ವಿಗ್ರಹವಿರುವಂತಹ ಒಂದು ಶಿಲ್ಪ. ಹೀಗೆ ಬಂದ್ರೆ ಹೀಗೆ ಮೇಲೆತ್ತಿ ಹೀಗೆ ಹೋಗೋದು. ಇಲ್ಲೆಲ್ಲ ನೋಡಿ ಶಿಲ್ಪಗಳಿದಾವೆ ನೋಡಿ. ಇದು ನಾನು ಜೈನ ಗುಹೆ ಅಂತ ಹೇಳಿನಲ್ವಾ, ಅಲ್ಲಿ ಇರುವಂತಹ ಈ ಒಂದು ಬಾಹುಬಲಿಯ ಒಂದು ಶಿಲ್ಪ. ಬಾಹುಬಲಿಯ ಶಿಲ್ಪ ನೋಡಿ. ಇದು ವಾಮನ ಬಹುಶಃ ತ್ರಿವಿಕ್ರಮ ಆ ಒಂದು ಶಿಲ್ಪ ನೋಡಿ. ಸ್ತಂಭಗಳ ಮೇಲೆ ಅಥವಾ ಕಂಬಗಳ ಮೇಲೆ ಯಾವ ರೀತಿಯ ಒಂದು ಕಲೆಯನ್ನು ಅವರು ತೋರಿಸಿದ್ದಾರೆ ಅಂತ ಹೇಳಿಬಿಟ್ಟು. ಓಕೆ, ರೈಟ್. ಸೊ ಇಷ್ಟೊತ್ತು ನಾನು ಮಾತಾಡಿದ್ದು ಗುಹಾಂತರ ದೇವಾಲಯಗಳ ಬಗ್ಗೆ, ಬಾದಾಮಿ ಚಾಳುಕ್ಯರ ಗುಹಾಂತರ ದೇವಾಲಯಗಳ ಬಗ್ಗೆ. ಈಗ ನಾವು ಕಟ್ಟಲ್ಪಟ್ಟ ದೇವಾಲಯಗಳ ಕಡೆಗೆ ಹೋಗೋಣ. ಬಾದಾಮಿ ಚಾಳುಕ್ಯರು ಅನಂತರದ ದಿನಗಳಲ್ಲಿ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸುವುದನ್ನು ಬಿಟ್ಬಿಟ್ರು. ಆಮೇಲೆ ದೇವಾಲಯಗಳನ್ನು ನಿರ್ಮಾಣ ಮಾಡೋಕೆ ಶುರು ಮಾಡಿರು. ಗುಹಾಂತರ ದೇವಾಲಯಗಳು ಬಂಡೆಯನ್ನು ಕೊರೆದು ಮಾಡ್ತಿದ್ದದ್ದು. ಆದ್ರೆ ಗುಹಾಂತರ ಇದು ದೇವಾಲಯಗಳು ಕಟ್ಟಲ್ಪಟ್ಟ ಕಲ್ಲನ್ನು ಬಳಸಿ ದೇವಾಲಯಗಳನ್ನು ಕಟ್ಟಿದ್ದು, ನಿರ್ಮಿಸಿದ್ದು. ಸೊ ಅವುಗಳ ಬಗ್ಗೆ ನಾವಿಲ್ಲಿ ಮಾತನಾಡೋಣ. ಬಾದಾಮಿ ಚಾಳುಕ್ಯರು ತಮ್ಮ ಸಾಮ್ರಾಜ್ಯದಲ್ಲಿ ನೂರಾರು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರಮುಖವಾಗಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಮಹಾಕೂಟ, ಬನಶಂಕರಿ ಮುಂತಾದ ಕಡೆ ಇವರ ದೇವಾಲಯಗಳನ್ನು ನಾವು ಕಾಣುತ್ತೇವೆ. ಇಲ್ಲಿ ನಾನು ಒಂದೊಂದೇ ಸ್ಥಳದ ದೇವಾಲಯಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ಓಕೆ, ಸೊ ಮೊದಲನೆಯದಾಗಿ ಐಹೊಳೆಗೆ ಬರೋಣ. ಐಹೊಳೆ ಅಯ್ಯ ಒಳಲು ಅಂತನೂ ಕರೀತಾ ಇದ್ರು. ಐಹೊಳೆ 500 ಅಂತನೂ ನೀವು ಕೇಳಿರ್ಬೋದು. ಅದ್ರ ಮೇಲೆ ಒಂದು ಶಾರ್ಟ್ ನೋಟ್ಸ್ ಇರುತ್ತೆ, ಮುಂದೆ ಅದರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಅಯ್ಯಹೊಳೆ 500 ಬಹುಶಃ ಐಹೊಳೆ ಪ್ರಾಚೀನವಾದಂತಹ ಒಂದು ವಾಣಿಜ್ಯ ಕೇಂದ್ರ ಮತ್ತು ಸಾಂಸ್ಕೃತಿಕವಾದಂತಹ ಒಂದು ಕೇಂದ್ರ. ಅಷ್ಟೇ ಅಲ್ಲ, ಬಾದಾಮಿ ಚಾಳುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರ. ಐಹೊಳೆಯಲ್ಲಿ ಹಲವಾರು ಏನು ನೂರಾರು ದೇವಾಲಯಗಳನ್ನು ಅವರು ಐಹೊಳೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಬಾದಾಮಿ ಚಾಳುಕ್ಯರು. ಓಕೆ, ಇವರ ಒಂದು ದೇವಾಲಯಗಳು ಎಲ್ಲೋ ಒಂದು ಕಡೆ ಐಹೊಳೆಯಲ್ಲಿ ದೇವಾಲಯಗಳ ನಿರ್ಮಾಣ ಕಾರ್ಯ ಆರಂಭವಾಯಿತು. ಮೊದಲು ಹುಟ್ಟು ಮತ್ತು ಬೆಳವಣಿಗೆ ಇಲ್ಲಿಂದನೇ ಆರಂಭವಾಯಿತು ಅಂತ ಕೆಲವು ವಿದ್ವಾಂಸರ ಒಂದು ವಾದ. ಭಾರತದ ವಾಸ್ತುಶಿಲ್ಪದ ಬಗ್ಗೆ ಹೆಚ್ಚು ಜ್ಞಾನವನ್ನು ಹೊಂದಿರುವಂತಹ ಇಂಡಿಯನ್ ಆರ್ಕಿಟೆಕ್ಚರ್ ಅಂತ ಹೇಳಿಬಿಟ್ಟು ಒಂದು 2 ವಾಲ್ಯೂಮ್ಗಳಲ್ಲಿ ಪುಸ್ತಕವನ್ನೇ ಬರೆದಿರುವಂತಹ ಪರ್ಸಿ ಬ್ರೌನ್ ಎನ್ನುವಂತಹ ಒಬ್ಬ ಕಲಾ ವಿಮರ್ಶಕ, ಆತ ಐಹೊಳೆಯ ಬಗ್ಗೆ ಬರಿತಾ ಹೇಳ್ತಾನೆ, ಐಹೊಳೆ ಇಸ್ ದ ಕ್ರಾಡಲ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾನೆ. ಐಹೊಳೆ ಭಾರತದ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿಬಿಟ್ಟು ಆತ ಬರೀತಾನೆ. ಅಂದ್ರೆ ಭಾರತದ ದೇವಾಲಯಗಳ ಒಂದು ವಾಸ್ತುಶಿಲ್ಪ ಅಂತ ನಾವೇನು ಮಾತನಾಡ್ತೀವಿ, ಅದರ ತೊಟ್ಟಿಲು ಅಂದ್ರೆ ಆರಂಭ ಎನ್ನುವುದು ನಾವು ಅದನ್ನು ಐಹೊಳೆಯಲ್ಲಿ ನಾವು ಕಾಣ್ತೇವೆ ಅಂತ ಹೇಳಿಬಿಟ್ಟು ಪರ್ಸಿ ಬ್ರೌನ್ ಅವರು ಬರಿತಾ ಹೋಗ್ತಾರೆ. ರೈಟ್. ಸೊ ಐಹೊಳೆಯಲ್ಲಿ ಇರುವ ಎಲ್ಲಾ ದೇವಾಲಯಗಳ ಬಗ್ಗೆ ನಾವಿಲ್ಲಿ ಮಾತನಾಡೋದು ಬೇಡ. ಓಕೆ, ನಾನು ಕೆಲವು ಪ್ರಮುಖ ದೇವಾಲಯಗಳ ಬಗ್ಗೆ ಮಾತ್ರ ನಾನಿಲ್ಲಿ ನಿಮ್ ಜೊತೆ ಒಂದ್ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗ್ತೇನೆ. ಓಕೆ, ವಿ ವಿಲ್ ಜಸ್ಟ್ ಸಿ ಟು ಇಟ್. ಅವು ಯಾವುವು ಅಂತ ಹೇಳಿಬಿಟ್ಟು ಮಾತನಾಡ್ತಾ ಹೋಗೋಣ. ಐಹೊಳೆಯಲ್ಲಿ ಪ್ರಮುಖವಾಗಿ
ನಮ್ಮ ಅಧ್ಯಯನ ದೃಷ್ಟಿಯಿಂದ ಬೇಕಾಗಿರುವಂತಹ ದೇವಾಲಯಗಳು ಅಂದ್ರೆ ಲಡ್ಕಾನ್ ದೇವಾಲಯ, ದುರ್ಗಾ ದೇವಾಲಯ, ಓಕೆ, ಆಮೇಲೆ ಮೇಗುತಿ ದೇವಾಲಯ ಮತ್ತು ರಾಮಲಿಂಗ ಗುಡಿ, ಕೊಂತಿ ಗುಡಿ, ಇವು ಪ್ರಮುಖವಾದಂತಹ ದೇವಾಲಯಗಳು. ರೈಟ್, ನೋಡಿ ಇದು ಲಡ್ಕಾನ್ ದೇವಾಲಯ. ಲಡ್ಕಾನ್ ದೇವಾಲಯ 2 ಅಂತಸ್ತಿನಲ್ಲಿರುವಂತಹ ಒಂದು ದೇವಾಲಯ. ಏನಿದು ಸರ್ ಲಡ್ಕಾನ್ ಅಂತ ಕರಿತೀರಾ ಅಂದ್ರೆ, ಅಲ್ಲಿ ಯಾರೋ ಒಬ್ಬ ಲಡ್ಕಾನ್ ಎನ್ನುವಂತಹ ಒಬ್ಬ ಮುಸ್ಲಿಂ ಫಕೀರ ಆ ದೇವಸ್ಥಾನದಲ್ಲಿ ಇದ್ನಂತೆ, ಹಾಗಾಗಿ ಅದಕ್ಕೆ ಲಡ್ಕಾನ್ ದೇವಾಲಯ ಅಂತ ಹೆಸರು ಬಂದಿದೆ ಅಷ್ಟೇ. ಆದ್ರೆ ಈ ಒಂದು ದೇವಾಲಯ ಲಡ್ಕಾನ್ ದೇವಾಲಯ ಮೂಲತಃವಾಗಿ ಮೂಲತಃವಾಗಿ ಶಿವನ ಒಂದು ದೇವಾಲಯ. ಏಕೆಂದ್ರೆ ದೇವಾಲಯದ ಮುಂದೆ ನಂದಿಯ ವಿಗ್ರಹವಿದೆ. ಸೊ ದೇವಾಲಯದ ಮುಂದೆ ನಂದಿಯ ವಿಗ್ರಹವಿದೆ ಅಂದ್ರೆ ಒಳಗಡೆ ಶಿವನ ದೇವಾಲಯ ಅಂತ ನಾವು ಹೇಳಬಹುದು. ಬಹುಶಃ ಕ್ರಿಸ್ತಶಕ 450ರಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿತ್ತು. ಇದೇ ಆರಂಭದ ದೇವಾಲಯ. ನೋಡಿ, ಆ ಗುಹಾಂತರ ದೇವಾಲಯ ಜ್ಞಾಪಕ ಮಾಡ್ಕೊಳ್ಳಿ, ಅದನ್ನು ಕೊರೆದು ಮಾಡಿದ್ದಾರೆ, ಆದ್ರೆ ಇದನ್ನು ಅದೇ ರೀತಿಯಲ್ಲಿ ಕಟ್ಟಿದ್ದಾರೆ. ನೋಡಿ, ಒಂದು 4-5 ಅಡಿ ಎತ್ತರದ ಜಗತಿಯ ಮೇಲೆ ಈ ದೇವಾಲಯ ಇದೆ. ಮೆಟ್ಲನ್ನು ಹತ್ತಿ ನಾವು ಮೇಲೆ ಹೋಗ್ಬೇಕು. ನೋಡಿ, ಕಂಬಗಳ ಮೇಲೆ ಉಬ್ಬು ಕೆತ್ತನೆಯ ಶಿಲ್ಪಗಳಿದಾವೆ. ಇದು ಮೇಲ್ಚಾವಣಿ, ಸಮತಟ್ಟಾದಂತಹ ಮೇಲ್ಚಾವಣಿ ಇದೆ. ಅದ್ರ ಮೇಲೆ ಇನ್ನೊಂದು ಸಣ್ಣ ಒಂದು ಗುಡಿಯನ್ನು ಮಾಡಿದ್ದಾರೆ. ಅಂದ್ರೆ ಅನಂತರ ಶಿಖರಗಳನ್ನು ಕಟ್ಟಿರಲ್ವಾ, ಆದ್ರೆ ಆ ಶಿಖರದ ಒಂದು ಆರಂಭ ಅಂತ ನಾವು ಹೇಳಬಹುದು. ಸೊ ಇದು ಲಡ್ಕಾನ್ ದೇವಾಲಯ. ಓಕೆ, ನೆಕ್ಸ್ಟ್ ಒನ್ ದುರ್ಗಾ ದೇವಾಲಯ. ಬಹುಶಃ ಐಹೊಳೆಯ ದೇವಾಲಯಗಳಲ್ಲಿಯೇ ತುಂಬಾ ಪ್ರಮುಖವಾದದ್ದು ಅಂದ್ರೆ ದುರ್ಗಾ ದೇವಾಲಯ. ದುರ್ಗಾ ಇದೇನು ಚಾಮುಂಡಿಯ ದೇವಾಲಯ ಅಲ್ಲ, ಇದು ಮೂಲತಃ ಸೂರ್ಯನಿಗೆ ಅರ್ಪಿತವಾದಂತಹ ದೇವಾಲಯ ಅಂತ ಹೇಳ್ತಾರೆ. ಓಕೆ, ಸೂರ್ಯನ ದೇವಾಲಯ ಅಂತ ವಿದ್ವಾಂಸರ ಒಂದು ಅಭಿಪ್ರಾಯ. ಸೂರ್ಯ ದೇವಾಲಯ ಅಂತ ಹೇಳಲಾಗುತ್ತೆ. ಒಂದೇ ಒಂದು ಸೆಕೆಂಡ್. ಇದನ್ನ ಸ್ಟ್ರೈಟ್ ಮಾಡಿ. ಸೂರ್ಯನ ದೇವಾಲಯ, ಇದು ಇನ್ನೊಂದು ಪಿಕ್ಚರ್ ನೋಡಿ. ನೋಡಿ, ಇದು ಮುಂಭಾಗ, ಈ ದುರ್ಗಾ ದೇವಾಲಯದ ಮುಂಭಾಗ ಇದು. ಓಕೆ, ಇದು ಹಿಂಭಾಗ. ಇದು ಮುಂದೆಯಿಂದ ಹೀಗೆ ಕಾಣುತ್ತೆ, ಹಿಂದೆಯಿಂದ ಹೀಗೆ ಕಾಣುತ್ತೆ. ಇದೇನ್ ಸಾರ್ ಇದು? ಲಡ್ಕಾನ್ ದೇವಾಲಯ ಚೌಕಾಕಾರದಲ್ಲಿತ್ತು. ಇದು ಏನ್ ಸಾರ್? ಈ ನಾನು ಶೈಲಿಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ ಆರಂಭದಲ್ಲಿ, ನಿಮಗೆ ಜ್ಞಾಪಕ ಇದೆಯಾ? ನಾಗರ ಶೈಲಿ, ದ್ರಾವಿಡ ಶೈಲಿ, ವೇಸರ ಶೈಲಿ ಅಂತ ಹೇಳಿಬಿಟ್ಟು. ಓಕೆ, ಎಲ್ಲೋ ಒಂದು ಕಡೆ ಈ ದುರ್ಗಾ ದೇವಾಲಯ. ಓಕೆ, ಅದಕ್ಕಿಂತ ಮೊದಲು ಇದಕ್ಕೆ ದುರ್ಗಾ ಗುಡಿ ಅಂತ ಯಾಕೆ ಕರೀತಾರೆ ಸರ್? ಸೂರ್ಯನಾರಾಯಣನ ದೇವಾಲಯ ಇದು ಮೂಲತಃ. ಹಾಗಾದ್ರೆ ಇದನ್ನು ದುರ್ಗಾ ಗುಡಿ ಅಂತ ಏನಕ್ಕೆ ಕರೀತಾರೆ ಅಂದ್ರೆ, ಇದು ದುರ್ಗ ಕೋಟೆಯ ಒಳಗಡೆ ಇರುವಂತಹ ದೇವಾಲಯ, ಹಾಗಾಗಿ ಇದನ್ನು ದುರ್ಗಾ ದೇವಾಲಯ ಅಂತ ನಾವು ಕರೀತಾರೆ. ಓಕೆ, ಈ ಒಂದು ದೇವಾಲಯ, ದುರ್ಗಾ ದೇವಾಲಯ ಏನಿದೆ, ಓಕೆ, ಇದು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಬಹುಶಃ 680ರ ಆಸುಪಾಸಿನಲ್ಲಿ ಇದನ್ನು ನಿರ್ಮಾಣ ಮಾಡಲಾಯಿತು. ಇದು ಒಂದು ರೀತಿ ಬೌದ್ಧ ಚೈತ್ಯಾಲಯದ ಆಕಾರದಲ್ಲಿದೆ. ಅಂದ್ರೆ ಈ ಕುದುರೆ ಲಾಳಾಕಾರದಲ್ಲಿದೆ. ಇಂಗ್ಲಿಷ್ ಅಕ್ಷರ ಯು ಇದರಲ್ಲಿದೆ. ಚಚೌಕಾಕಾರದಲ್ಲಿರುವ ದೇವಾಲಯ ಅಲ್ಲ ಇದು, ಅಥವಾ ಆಯತಾಕಾರ ಚಚೌಕಾಕಾರದಲ್ಲಿರೋದಲ್ಲ ಇದು. ಈ ಕುದುರೆ ಲಾಳಾಕಾರದಲ್ಲಿರುವಂತಹ ದೇವಾಲಯ, ಯು ಅಕ್ಷರದ ಆಕಾರದಲ್ಲಿರುವಂತಹ ಒಂದು ದೇವಾಲಯ ಇದು. ಹಿಂದೆಯಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನ್ಸುತ್ತೆ ನೋಡಿ. ಓಕೆ, ಇದು ಸುಮಾರು 84 ಅಡಿ ಉದ್ದ, 30 ಓಕೆ, ಕುದುರೆ ಲಾಳಾಕಾರದಲ್ಲಿದೆ. 84 ಅಡಿ ಉದ್ದ ಇದೆ. ಓಕೆ, ಎತ್ತರದ ಒಂದು ಕಟ್ಟೆಯ ಮೇಲೆ 4-5 ಅಡಿ ಎತ್ತರದ ಒಂದು ವೇದಿಕೆಯ ಮೇಲೆ ಇದನ್ನು ನಿರ್ಮಾಣ ಮಾಡಲಾಗಿದೆ. ಓಕೆ, ಮುಂದೆ ಕಂಬಗಳ ಸಾಲಿದಾವೆ, ಸುತ್ತಲೂ ಕಂಬಗಳ ಸಾಲಿದೆ. ಚಾವಣಿ ನೋಡಿ, ಹೀಗೆ ಬಾಗಿದ ಕಮಾನಿನಂತಿರುವಂತಹ ಒಂದು ಚಾವಣಿ ಇದು ನೋಡಿ, ಚಾವಣಿ. ಓಕೆ, ಆಮೇಲೆ ಇದು ಶಿಖರ, ಅಂದ್ರೆ ಗರ್ಭಗುಡಿಯ ಮೇಲೆ ಇರುವಂತಹ ಒಂದು ಶಿಖರ ಅದು. ಆ ಶಿಖರ ನಾಗರ ಶೈಲಿಯ ಶಿಖರ. ತಳವಿನ್ಯಾಸ ಯು ಆಕಾರದಲ್ಲಿದೆ, ಶಿಖರ ಬಂದು ನಾಗರ ಶೈಲಿ, ಉತ್ತರ ಭಾರತದ ದೇವಾಲಯಗಳ ಶೈಲಿ ಅಂತ ಹೇಳಿದೆ ಅಲ್ವಾ.
ಬಾಗಿದ ಕಮಾನಿನ ರೀತಿಯಲ್ಲಿ ಇರುವಂತಹ ಒಂದು ಕಟ್ಟಡ, ಗರ್ಭಗುಡಿಯ ಮೇಲೆ ಇರುವಂತಹ ಒಂದು ಗೋಪುರವನ್ನೇ ಶಿಖರ ಅಂತ ಏನ್ ಹೇಳ್ತೀವಿ. ಸೊ ಅದು ನಾಗರ ಶೈಲಿಯಲ್ಲಿ ಇರುವಂತಹ ಒಂದು ಶಿಖರವಾಗಿದೆ. ಓಕೆ, ಇಲ್ಲಿ ಪ್ರಾರಂಭದಲ್ಲಿ ಇದೊಂದು ಬೌದ್ಧ ವಿಹಾರವಾಗಿತ್ತು, ಆಮೇಲೆ ಇದು ವೈದಿಕ ಧರ್ಮದ ದೇವಾಲಯವಾಯಿತು ಅಂತ ಪಂಚಮುಖಿಯವರು ಹೇಳ್ತಾರೆ. ಆದ್ರೆ ಅದೇನು ಅಷ್ಟು ಪ್ರಮುಖವಾದಂತಹ ಒಂದು ವಿಚಾರ ಏನು ಅಲ್ಲ. ಓಕೆ, ಈ ಒಂದು ದೇವಾಲಯದಲ್ಲಿ ಇಲ್ಲೇ ನೋಡ್ಬೋದು ನೀವು, ಗೋಡೆಗಳ ಮೇಲೆ ಅದ್ಭುತವಾದಂತಹ ಕಂಬಗಳಲ್ಲಿ ಮತ್ತು ಒಳಗಡೆ ಗೋಡೆಗಳ ಮೇಲೆ ಅದ್ಭುತವಾದಂತಹ ಶಿಲ್ಪಗಳನ್ನು ನಾವು ಕಾಣ್ತೇವೆ. ಆ ಶಿಲ್ಪಗಳಲ್ಲಿ ಪ್ರಮುಖವಾಗಿ ನರಸಿಂಹ, ವರಾಹ, ಅರ್ಧನಾರೀಶ್ವರ, ಮಹಿಷಾಸುರ ಮರ್ದಿನಿ, ಗರುಡ, ವಿಷ್ಣು ಮುಂತಾದ ಒಂದು ಶಿಲ್ಪಗಳನ್ನು ನಾವು ಕಾಣ್ತೇವೆ. ಓಕೆ, ಈ ಶಿಖರದ ಮೇಲ್ಭಾಗ ಕುಸಿದು ಬಿದ್ದಿದೆ, ಅಲ್ಲೇ ಪಕ್ಕನೆ ಬಿದ್ದಿದೆ, ದೇವಸ್ಥಾನದ ಪಕ್ಕನೆ ಬಿದ್ದಿದೆ. ಓಕೆ, ಶಿಖರ ಒಂದ್ ಸ್ವಲ್ಪ ಹಾಳಾಗಿ ಅದು ಬಿದ್ದಿದೆ. ಅದೇ ನಾನಾಗ್ಲೇ ಹೇಳದಂತೆ ಇದು ಒಂದು ವೈಷ್ಣವ ದೇವಾಲಯ ಅಂತ ಹೇಳ್ಬಿಟ್ಟು ಕಸಿನ್ಸ್ ಅವರು ಹೇಳ್ತಾರೆ. ಓಕೆ, ಕೋಟೆಯ ಒಳಗಡೆ ಇದ್ದದ್ರಿಂದ ಇದನ್ನು ದುರ್ಗಾ ಗುಡಿ ಅಂತ ಸಾಮಾನ್ಯವಾಗಿ ಜನಜನಿತವಾಗಿ ಕರೆಯುತ್ತಾ ಇದಾರಷ್ಟೇ. ಸೊ ಇದು ಒಂದು ಬಾದಾಮಿ ಚಾಳುಕ್ಯರ ತುಂಬಾ ಪ್ರಮುಖವಾದಂತಹ ಒಂದು ದೇವಾಲಯ, ದುರ್ಗಾ ಗುಡಿ ಅಂತ ನಾವು ಹೇಳಬಹುದು. ಓಕೆ, ಇದು ಮೇಗುತಿ ದೇವಾಲಯ. ಇದು ಮೇಲ್ಗಡೆ ಐಹೊಳೆಯ ಮೇಲಿನ ಬೆಟ್ಟದಲ್ಲಿ ಇರುವಂತಹ ಒಂದು ದೇವಾಲಯ. ಇದು ಒಂದು ಜೈನ ದೇವಾಲಯ. ಜೈನ ದೇವಾಲಯ. ಇಮ್ಮಡಿ ಪುಲಿಕೇಶಿಯ ಆಸ್ಥಾನ ಕವಿ ಯಾರು, ರವಿಕೀರ್ತಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದವನು. ಮೇಗುತಿ ಅಂದ್ರೆ ಮೇಲಿನ ಗುಡಿ ಎನ್ನುವಂತಹ ಒಂದು ಅರ್ಥ ಅಂತ ಹೇಳಲಾಗುತ್ತೆ. ಸೊ ಈ ದೇವಾಲಯದಲ್ಲಿಯೇ ಎರಡನೇ ಪುಲಿಕೇಶಿಯ ಐಹೊಳೆ ಶಾಸನ ಇರೋದು. ದೇವಾಲಯದ ಪೂರ್ವ ಗೋಡೆಯ ಮೇಲೆ ಅವನ ಒಂದು ಶಾಸನ ಇದೆ. ಅವನ ಒಂದು ಐಹೊಳೆ ಪ್ರಶಸ್ತಿ ಅಂತಾನೆ ಇದನ್ನು ಕರೀತಾರೆ. ಆತ ಮಾಡಿದಂತಹ ಸಾಧನೆಗಳು, ಹರ್ಷನನ್ನು ಸೋಲಿಸಿದಂತಹ ಒಂದು ವಿಚಾರಗಳೆಲ್ಲ ಇದರಲ್ಲಿ ನಮಗೆ ತಿಳಿದು ಬರುತ್ತೆ. ಇದು ಮೇಗುತಿ ದೇವಾಲಯ. ಓಕೆ, ಇದಲ್ಲದೆ ಇನ್ನೊಂದು ದೇವಾಲಯ ಹುಚ್ಚಿ ಮಲ್ಲಿಗುಡಿ. ನೋಡಿ, ಇದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿ. ಶಿಖರ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ನಾಗರ ಶೈಲಿಯ ಶಿಖರವನ್ನು ಹೊಂದಿದೆ. ಓಕೆ, ನಾಗರ ಶೈಲಿಯ ಶಿಖರ, ಚಚೌಕಾಕಾರದ ಗರ್ಭಗುಡಿ, ಅದರ ಮೇಲೆ ನಾಗರ ಶೈಲಿಯ ಶಿಖರವನ್ನು ಹೊಂದಿದೆ. ಬಾಗಿದ ಕಮಾನಿನ ರೀತಿಯಲ್ಲಿ ಇರುವಂತಹ ಒಂದು ಶಿಖರದ ಮಾದರಿಯನ್ನು ಹುಚ್ಚಿ ಮಲ್ಲಿಗುಡಿ ಅಂತ ಕರೀತಾರೆ. ಓಕೆ, ಈ ಒಂದು ಹುಚ್ಚಿ ಮಲ್ಲಿಗುಡಿ, ಯಾರೋ ಒಬ್ಳು ಹುಚ್ಚಿ ಅಲ್ಲಿ ಇದ್ಲಂತೆ, ಮಲ್ಲಿ ಎನ್ನುವಂತಹ ಒಬ್ಬ ಹುಚ್ಚಿ, ಹಾಗಾಗಿ ಅದಕ್ಕೆ ಹುಚ್ಚಿ ಮಲ್ಲಿಗುಡಿ ಅಂತಾನೆ ಕರೀತಾರೆ. ಆದ್ರೆ ತುಂಬಾ ದೊಡ್ಡ ಕೆತ್ತನೆಗಳೇನು ಇಲ್ಲ ಇದರಲ್ಲಿ. ಇದು ಒಂದು ಶಿವ ದೇವಾಲಯ. ಆದ್ರೆ ಗರ್ಭಗುಡಿಯಲ್ಲಿ ಶಿವಲಿಂಗ ಏನೂ ಇಲ್ಲ, ಆದ್ರೆ ಇದು ಶಿವನ ಒಂದು ದೇವಾಲಯ. ಇದನ್ನು ಹುಚ್ಚಿ ಮಲ್ಲಿಗುಡಿ ಅಂತ ಹೇಳ್ತಾರೆ. ಓಕೆ, ಇವು ಐಹೊಳೆಯಲ್ಲಿ ನಾವು ಕಾಣಬಹುದಾದ ಪ್ರಮುಖವಾದಂತಹ ದೇವಾಲಯಗಳು. ಒಂದೊಂದು ದೇವಾಲಯಗಳ ಬಗ್ಗೆನೂ ಸಹ ನೀವೊಂದು 3-4 ಸೆಂಟೆನ್ಸ್ ಬರೆದಿಟ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಇದು ಕೊಂತಿಗುಡಿ ಅಂತ ಹೇಳ್ಬಿಟ್ಟು ಮತ್ತೊಂದು ದೇವಾಲಯ ಇಲ್ಲಿ ಐಹೊಳೆಯಲ್ಲಿ ನಾವು ಕಾಣುವಂತಹ ಒಂದು ದೇವಾಲಯ. ಓಕೆ, ಸೊ ಐಹೊಳೆಯ ನಂತರ ಇನ್ನೂ ಐಹೊಳೆಯಲ್ಲಿ ಹಲವಾರು ದೇವಾಲಯಗಳಿದೆ, ಆದ್ರೆ ನಮಗೆ ಅವುಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಏನು ಬೇಕಿಲ್ಲ. ಪಟ್ಟದಕಲ್ಲಿಗೆ ಹೋಗೋಣ. ಐಹೊಳೆಯಿಂದ ಸ್ವಲ್ಪ ದೂರದಲ್ಲಿಯೇ ಇರುವಂತಹ ಮತ್ತೊಂದು ಸ್ಥಳ ಪಟ್ಟದಕಲ್ಲು. ಪಟ್ಟದಕಲ್ಲು ನಾನು ಆಗ್ಲೇ ಹೇಳದಂತೆ ಬಾದಾಮಿ ಚಾಳುಕ್ಯರ ವಾಸ್ತುಶಿಲ್ಪದ ಒಂದು ಅದ್ಭುತವಾದಂತಹ ಒಂದು ಕೇಂದ್ರ, ಪ್ರಯೋಗ ಶಾಲೆ ಅಂತಾನೆ ನಾವು ಹೇಳ್ಬಹುದು. ಏಕೆಂದ್ರೆ ಅಲ್ಲಿ ಸಣ್ಣ ಪುಟ್ಟ ದೇವಾಲಯಗಳಿಂದ ಹಿಡಿದು ದೊಡ್ಡ ದೊಡ್ಡ ದೇವಾಲಯಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಆ ಕಾಂಪ್ಲೆಕ್ಸ್ ಏನಿದೆ, ಆ ಆವರಣ ಏನಿದೆ, ಮಲಪ್ರಭಾ ನದಿಯ ದಂಡೆಯ ಮೇಲೆ ಇರುವಂತಹ ಈ ಒಂದು ಪಟ್ಟದಕಲ್ಲಿನ ದೇವಾಲಯದ ಆವರಣ, ಆ ಆವರಣದಲ್ಲಿ ಕ್ಯಾಂಪಸ್ ಅಂತ ಹೇಳ್ಬೋದು, ಅಲ್ಲಿ ಹಲವಾರು ದೇವಾಲಯಗಳನ್ನು ನಾವು ಕಾಣ್ತೇವೆ. ಸಣ್ಣ ಪುಟ್ಟ ದೇವಾಲಯದಿಂದ ಹಿಡಿದು ದೊಡ್ಡ ದೇವಾಲಯ ತನಕ ನಾವು ಅಲ್ಲಿ ಕಾಣ್ತೇವೆ. ಬಹುಶಃ ಬಾದಾಮಿ ಚಾಳುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಪರಾಕಾಷ್ಠತೆ, ಉನ್ನತಿ ಈ ಪಟ್ಟದಕಲ್ಲಿನಲ್ಲಿ ತಲುಪ್ತು ಅಂತ ನಾವು ಹೇಳಬಹುದು. ನಾನು ಆಗ್ಲೇ ಹೇಳಿದಂತೆ ಇದು ಯುನೆಸ್ಕೋವಿನ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯಲ್ಲಿ ಈ ಒಂದು ಪಟ್ಟದಕಲ್ಲು ಇದೆ. ಓಕೆ, ಇದು ಒಂದು ವಿಶ್ವ ಮಟ್ಟದಲ್ಲಿ ಸಂರಕ್ಷಣೆಯಾಗಿರುವಂತಹ ಒಂದು
ಕಲಾ ಕೇಂದ್ರ, ಸ್ಮಾರಕ ಅಂತ ನಾವು ಹೇಳ್ಬೋದು. ಕರ್ನಾಟಕದಲ್ಲಿ ಎರಡೇ ಇರೋದು ನಿಮಗೆ ಗೊತ್ತಿರೋ ಪ್ರಕಾರ, ಹಂಪಿ ಒಂದು, ಪಟ್ಟದಕಲ್ಲು ಒಂದು, ಈ ವಿಶ್ವ ಸ್ಮಾರಕಗಳ ಪಟ್ಟಿಯಲ್ಲಿ ಇರುವಂತಹ ಸ್ಮಾರಕಗಳು. ರೈಟ್, ಇಲ್ಲಿ ಸುಮಾರು 10 ಪ್ರಮುಖ ದೇವಾಲಯಗಳನ್ನು ನಾವು ಕಾಣ್ತೇವೆ. ಇನ್ನು ಹೆಚ್ಚಿದಾವೆ, ಆದ್ರೆ ಪ್ರಮುಖವಾಗಿ 10 ಪ್ರಮುಖ ದೇವಾಲಯಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಅವು ಯಾವುವು ಅಂದ್ರೆ ವಿರೂಪಾಕ್ಷ ದೇವಾಲಯ, ಸಂಗಮೇಶ್ವರ, ಪಾಪನಾಥ, ಮಲ್ಲಿಕಾರ್ಜುನ, ಓಕೆ, ಗಳಗನಾಥ ಮತ್ತು ಜೈನ ನಾರಾಯಣ ಗುಡಿ ಅಂತ ನಾವು ಹೇಳ್ತೇವೆ. ರೈಟ್. ಸೊ ಈ ವಿರೂಪಾಕ್ಷ ದೇವಾಲಯದ ಬಗ್ಗೆ ನೋಡಿ, ಇದು ಪಟ್ಟದಕಲ್ಲಿನ ದೇವಾಲಯಗಳ ಒಂದು ಸಮುಚ್ಚಯ. ಅಂದ್ರೆ ಇಲ್ಲಿ ಎಲ್ಲಾ ದೇವಾಲಯಗಳನ್ನು ನೀವು ಕಾಣ್ತೀರಾ ನೋಡಿ. ಇಲ್ಲಿ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಈ ಮಧ್ಯ ಇರುವ ದೇವಾಲಯ ದ್ರಾವಿಡ ಶೈಲಿಯ ದೇವಾಲಯ ನೋಡಿ, ಮೆಟ್ಟಿಲು ಆಕಾರದಲ್ಲಿ ಮೇಲೆ ಹೋಗಿದೆ ಆ ಶಿಖರ. ಇದು ನೋಡಿ, ಇದು ನಾಗರ ಶೈಲಿಯ ಶಿಖರ, ಬಾಗಿದ ಕಮಾನಿನ ರೀತಿಯಲ್ಲಿ ಅದರ ಶಿಖರ ಅನ್ನೋದು ಇದೆ. ಇದು ಒಂದು ಬೇರೆ ದೇವಾಲಯ, ಇದು ಬೇರೆ ದೇವಾಲಯ ನೋಡಿ. ಇದು ಒಂದು ಸಣ್ಣ ದೇವಾಲಯ, ಇದೊಂದು ಸಣ್ಣ ದೇವಾಲಯ. ಹೀಗೆ ನಾನು ಹೇಳಿದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಯೋಗ ಮಾಡಿರೇನೋ ಇವರು, ಸಣ್ಣ ಪುಟ್ಟ ದೇವಾಲಯಗಳನ್ನು ನಿರ್ಮಾಣ ಮಾಡಿ ನೋಡಿ. ಇದು ಒಂದು ಸಣ್ಣ ದೇವಾಲಯ, ಇದು ಒಂದು ದೊಡ್ಡ ದೇವಾಲಯ, ಇದು ದ್ರಾವಿಡ ಶೈಲಿ, ಇದು ನಾಗರ ಶೈಲಿ, ಇದು ದ್ರಾವಿಡ, ಇದು ನಾಗರ ಶೈಲಿ. ಹೀಗೆ ಒಂದು ರೀತಿ ಪ್ರಯೋಗಶಾಲೆ ಆಗಿತ್ತೇನೋ ಅಂತ ನನಗಂತೂ ಅನ್ಸುತ್ತೆ. ಓಕೆ, ಹಾಗಾಗಿ ಈ ಪ್ರಮುಖ ದೇವಾಲಯಗಳನ್ನು ನಾವು ಇಲ್ಲಿ ಕಾಣ್ತೇವೆ, ಇಲ್ಲಿ ಪಟ್ಟದಕಲ್ಲಿನಲ್ಲಿ. ಸೊ ಮೊದಲನೆಯದಾಗಿ ವಿರೂಪಾಕ್ಷ ದೇವಾಲಯ, ಹೆಸರೇ ಹೇಳುತ್ತೆ, ಶೈವ ದೇವಾಲಯ. ವಿರೂಪಾಕ್ಷನ ಒಂದು ದೇವಾಲಯ, ದ್ರಾವಿಡ ಶೈಲಿಯಲ್ಲಿ ಇರುವಂತಹ ಒಂದು ದೇವಾಲಯ. ನಸುಗೆಂಪು ಬಣ್ಣದ ಕೆಂಪು ಮರಳು ಕಲ್ಲನ್ನು ಬಳಸಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ನೀವೇನಾದ್ರೂ ಆ ದೇವಾಲಯಗಳನ್ನು ನೋಡಕ್ಕೆ ಹೋದ್ರೆ, ದೇವಾಲಯದ ಹೊರಭಾಗದಲ್ಲಿರುವಂತಹ ಈ ಒಂದು ಕಲ್ಲುಗಳೆಲ್ಲ ಒಂದ್ ರೀತಿ ಕರಗಿ ಹೋಗ್ತಾ ಇದ್ದಾವೇನೋ ಅನ್ನುವ ರೀತಿಯಲ್ಲಿ ಅವು ಆಗಿದ್ದಾವೆ. ಅಂದ್ರೆ ಆ ಮರಳು ಕಲ್ಲು ಅಷ್ಟು ಗಟ್ಟಿ ಇರೋದಿಲ್ಲ, ಗ್ರಾನೈಟ್ ಶಿಲೆಯಷ್ಟು ಗಟ್ಟಿಯಾಗಿರೋದಿಲ್ಲ ಬಹುಶಃ. ಹಾಗಾಗಿ ಈಗಾಗಲೇ ಹೆಚ್ಚು ಕಡಿಮೆ ಇವರು ಕ್ರಿಸ್ತ ಶಕ 6-7ನೇ ಶತಮಾನದಲ್ಲಿ ನಿರ್ಮಿಸಿದ ದೇವಾಲಯಗಳು ಈಗ ನಾವು 21ನೇ ಶತಮಾನದಲ್ಲಿ ಇದ್ದೇವೆ. ಹೆಚ್ಚು ಕಡಿಮೆ 1400-500 ವರ್ಷಗಳಾಗಿದ್ದಾವೆ. ಓಕೆ, ಹಾಗಾಗಿ ಆ ಒಂದು ಕಲ್ಲು ಹಾಳಾಗ್ತಾ ಇದೆ, ಅದನ್ನು ನಾವು ಕಾಣಬಹುದು. ಸೊ ಇದು ವಿರೂಪಾಕ್ಷ ದೇವಾಲಯ, ಬಾದಾಮಿ ಚಾಳುಕ್ಯರ ತುಂಬಾ ಅದ್ಭುತವಾದಂತಹ ಒಂದು ದೇವಾಲಯ. ದ್ರಾವಿಡ ವಾಸ್ತುಶಿಲ್ಪದಲ್ಲಿಯೇ ಅದ್ಭುತವಾದಂತಹ ಒಂದು ದೇವಾಲಯ ಅಂತ ನಾವು ಹೇಳ್ಬೋದು. 2ನೇ ವಿಕ್ರಮಾದಿತ್ಯನ ರಾಣಿ ಲೋಕಮಹಾದೇವಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿಳು ಅಂತ ಹೇಳಲಾಗುತ್ತೆ. ಇದು ಸುಮಾರು 224 ಅಡಿ ಉದ್ದ, 105 ಅಡಿ ಅಗಲ ಇದೆ. ಓಕೆ, ಪೂರ್ವ ಮತ್ತು ಪಶ್ಚಿಮದ ಕಡೆಗೆ 2 ಮಹಾದ್ವಾರಗಳಿದೆ. ಮುಂದೆ ನಂದಿ ಮಂಟಪ ಇದೆ. ದೇವಾಲಯದ ಮುಂಭಾಗದಲ್ಲಿ ಶಿವನ ದೇವಸ್ಥಾನ, ಅದರಿಂದ ನಂದಿ ಮಂಟಪ ಇದೆ. ಆಮೇಲೆ ಮುಖಮಂಟಪ ಅಂದ್ರೆ ಎಂಟ್ರೆನ್ಸ್. ಓಕೆ, ಮುಖಮಂಟಪ ಇದೆ. ಆಮೇಲೆ ಮಹಾಮಂಟಪ ಇದೆ, ಮುಖ್ಯ ಮಂಟಪ ಇರುತ್ತೆ. ಆಮೇಲೆ ಇದು ಗರ್ಭಗುಡಿ. ಓಕೆ, ಗರ್ಭಗುಡಿ. ಆಮೇಲೆ ಇದು ಸುಖನಾಸಿ. ಗರ್ಭಗುಡಿ ಮತ್ತು ಮಹಾಮಂಟಪದ ನಡುವೆ ಈ ರೀತಿಯ ಒಂದು ಇದಿದ್ರೆ ಅದನ್ನು ನಾವು ಸುಖನಾಸಿ ಅಥವಾ ಅಂತರಾಳ ಮಂಟಪ ಅಂತ ನಾವು ಕರೀತೇವೆ. ರೈಟ್. ಒಳ ಪ್ರದಕ್ಷಿಣ ಪಥ ಇದೆ ನೋಡಿ, ಒಳಗಡೆನೆ ಪ್ರದಕ್ಷಿಣೆ ಹಾಕ್ಬೋದು ಗರ್ಭಗುಡಿಗೆ. ಸೊ ಅದರಕ್ಕೆ ಅವಕಾಶ ಅನ್ನೋದು ಇದೆ. ಸೊ ಈ ವಿರೂಪಾಕ್ಷ ದೇವಾಲಯ ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತ ಪರ್ಸಿ ಬ್ರೌನ್ ಅವರು ಹೇಳ್ತಾರೆ. ಹೊರಗೋಡೆಗಳ ಮೇಲೆ ಸುಂದರವಾದಂತಹ ಶಿಲ್ಪಗಳನ್ನು ನೀವಿಲ್ಲಿ ನೋಡಬಹುದು. ಈ ಶಿಲ್ಪಗಳನ್ನೆಲ್ಲ ಜಾಲಾಂಧ್ರಗಳು, ಕಿಟಕಿಗಳು, ಕಲ್ಲಿನಲ್ಲಿಯೇ ಕಿಟಕಿಗಳನ್ನು ಮಾಡಿರೋದು ಮತ್ತು ಈ ಒಂದು ಶಿಲ್ಪಗಳು. ಓಕೆ, ಆಮೇಲೆ ಯಾವ ರೀತಿ ಶಿಖರವನ್ನು ಅಲಂಕಾರ ಮಾಡಿದ್ದಾರೆ ಅದನ್ನೆಲ್ಲ ನೀವಿಲ್ಲಿ ನೋಡ್ತೀರಾ. ಸೊ ಇದು ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲಿನಲ್ಲಿ ಇರೋದು. ಇದು ಸಂಗಮೇಶ್ವರ ದೇವಾಲಯ. ಓಕೆ, ಇದು ಸಹ ದ್ರಾವಿಡ ಶೈಲಿಯಲ್ಲಿ ಇರುವಂತಹ ಒಂದು ದೇವಾಲಯ. ಏನದು? ಸಂಗಮೇಶ್ವರ ದೇವಾಲಯ ಅಂತ ನಾವು ಕರಿತೇವೆ. ಇದು ಬಹುಶಃ ಕ್ರಿಸ್ತ ಶಕ 8ನೇ ಶತಮಾನದ ಆರಂಭದಲ್ಲಿ ನಿರ್ಮಾಣ ಮಾಡಲಾಯಿತು. ವಿಜಯಾದಿತ್ಯ, ಬಾದಾಮಿ ಚಾಳುಕ್ಯ ಅರಸ ವಿಜಯಾದಿತ್ಯ ಇದನ್ನು ನಿರ್ಮಾಣ ಮಾಡ್ದ. ಹೊರಭಾಗದಲ್ಲಿ ವಿಷ್ಣು, ಶಿವ, ಗಜಾಸುರರ ಶಿಲ್ಪಗಳು ಇದಾವೆ. ಇದು ಸಹ ಶಿವನ ದೇವಾಲಯವೇ. ಓಕೆ, ಮುಂದಿನ ದೇವಾಲಯದ ನೋಡಿ, ಹೀಗೆ ಮೆಟ್ಲತ್ತಿ ಹೋಗ್ಬೇಕು. ಮೆಟ್ಲತ್ತಿ ಹೋದ್ರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ದ್ವಾರಪಾಲಕರ ವಿಗ್ರಹಗಳು ಅದ್ಭುತವಾಗಿದ್ದಾವೆ. ಓಕೆ ನೋಡಿ, ಹೊರಗೋಡೆಗಳ ಮೇಲಿರುವಂತಹ ಶಿಲ್ಪಗಳು, ಈ ಕಿಟಕಿಗಳು, ಜಾಲಾಂಧ್ರಗಳು ಅಂತ ನಾವು ಹೇಳ್ತೀವಿ, ಕಿಟಕಿಗಳು. ಓಕೆ, ಇದು ಗರ್ಭಗುಡಿಯ ಮೇಲಿರುವಂತಹ ಒಂದು ಶಿಖರ.
ಓಕೆ, ಇಲ್ಲಿ ಒಳಗಡೆ ಪ್ರದಕ್ಷಿಣೆ ಹಾಕೋಕೆ ಒಳಗಡೆನೆ ಅವಕಾಶ ಇದೆ. ಮಧ್ಯ ಗರ್ಭಗುಡಿ ಇರುತ್ತೆ ಇಷ್ಟು, ಸುತ್ತಲೂ ಹೀಗೆ ಪ್ರದಕ್ಷಿಣೆ ಹಾಕ್ಬೋದು. ಇದು ಮುಖಮಂಟಪ, ಇದು ಮಹಾಮಂಟಪ, ನವರಂಗ ಮಂಟಪ, ಇದು ಗರ್ಭಗುಡಿ. ಓಕೆ, ಸೊ ಇದು ಸಂಗಮೇಶ್ವರ ದೇವಾಲಯ, ಇದು ಮಲ್ಲಿಕಾರ್ಜುನ ದೇವಾಲಯ. ಇದು ಸಹ ಹೆಸರು ಹೇಳುತ್ತೆ ಶಿವನ ಒಂದು ದೇವಾಲಯ. ಯಾವುದದು? ಮಲ್ಲಿಕಾರ್ಜುನ ದೇವಾಲಯ. ಓಕೆ, ತ್ರೈಲೋಕ್ಯ ಮಹಾದೇವಿ ಇದನ್ನು ನಿರ್ಮಾಣ ಮಾಡಿದಳು. ಓಕೆ, 2ನೇ ವಿಕ್ರಮಾದಿತ್ಯನ ರಾಣಿ ತ್ರೈಲೋಕ್ಯ ಮಹಾದೇವಿ ಇದನ್ನು ನಿರ್ಮಾಣ ಮಾಡಿದಳು. ಪಲ್ಲವ ರಾಜ್ಯದ ಮೇಲೆ ಗೆಲುವನ್ನು ಸಾಧಿಸಿದರ ಒಂದು ಕುರುಹಾಗಿ ಅಂತ ಹೇಳಲಾಗುತ್ತೆ. ಓಕೆ, ಗೋಡೆ ಮತ್ತು ಕಂಬಗಳ ಮೇಲೆ ಅದ್ಭುತವಾದಂತಹ ಹೊರಗೋಡೆಗಳು ಮತ್ತು ಕಂಬಗಳ ಮೇಲೆ ಅದ್ಭುತವಾದಂತಹ ಒಂದು ಶಿಲ್ಪ ಸೌಂದರ್ಯವನ್ನು ನಾವು ಇದರಲ್ಲಿಯೂ ಸಹ ನಾವು ಕಾಣ್ತೇವೆ. ಅದರ ಉದ್ದ ಅಗಲ ಏನು ಅದೆಲ್ಲ ಪ್ಲೀಸ್ ಎಲ್ಲ ಬರೆದಿಟ್ಕೊಳ್ಳಿ, ನೀವು ಬುಕ್ ಅಲ್ಲಿ ಸಿಗುತ್ತೆ. ಸೊ ಇದೊಂದು ತುಂಬಾ ಪ್ರಮುಖವಾದದ್ದು. ನೋಡಿ ವಿಶೇಷತೆ, ಪಾಪನಾಥ ದೇವಾಲಯ. ನೋಡಿ, ಇದು ನಾಗರ ಶೈಲಿಯ ದೇವಾಲಯ, ಪಾಪನಾಥ ದೇವಾಲಯ. ನೀವು ಈ ಶಿಖರವನ್ನು ನೋಡಿದರೆ ನೀವು ಹೇಳ್ಬೋದು ಬಾಗಿದ ಕಮಾನಿನ ರೀತಿಯಲ್ಲಿ ಇರುವಂತಹ ಶಿಖರ. ಹಾಗಾಗಿ ಇದು ಪಾಪನಾಥ ದೇವಾಲಯ. ಈ ಒಂದು ಪಾಪನಾಥೇಶ್ವರ ಅಂತ ಹೇಳ್ತೇವೆ, ಅಥವಾ ಪಾಪನಾಥ ದೇವಾಲಯ. ಇದು 80 ಅಡಿ ಉದ್ದ ಮತ್ತು 80 ಅಡಿ ಅಗಲ ಇರುವಂತಹ ಒಂದು ದೇವಾಲಯ. ದೇವಾಲಯಗಳ ಹೊರಗೋಡೆಗಳ ಮೇಲೆ ಶಿವ, ಪಾರ್ವತಿ, ಮಹಿಷ ಮರ್ದಿನಿ, ತ್ರಿವಿಕ್ರಮ, ಗಜೇಂದ್ರ ಮೋಕ್ಷ, ವಿಷ್ಣು, ಸೂರ್ಯ, ಅನಂತಶಯನ ಮುಂತಾದ ದೃಶ್ಯಗಳನ್ನು, ಆಮೇಲೆ ರಾವಣ ಕೈಲಾಸ ಪರ್ವತವನ್ನು ಎತ್ತುವಂತಹ ಒಂದು ದೃಶ್ಯಗಳನ್ನು ತುಂಬಾ ಅದ್ಭುತವಾಗಿ ಕೆತ್ತಲಾಗಿದೆ. ಇಲ್ಲಿಯೂ ಸಹ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ವೈಷ್ಣವ ಮತ್ತು ಶೈವ ಒಂದು ಸಂಸ್ಕೃತಿಯ ಒಂದು ಪ್ರತೀಕವನ್ನು, ಸಮ್ಮಿಳಿತವನ್ನು ಈ ಒಂದು ದೇವಾಲಯದಲ್ಲಿ ನಾವು ಕಾಣಬಹುದು. ರೈಟ್, ನೋಡಿ ಹೊರಗೋಡೆಗಳ ಮೇಲೆ ಶಿಲ್ಪಗಳನ್ನು ಹೇಗೆ ಕಟ್ಟಲಾಗಿದೆ. ಇವು ಸಣ್ಣ ಪುಟ್ಟ ದೇವಾಲಯಗಳ ರೀತಿಯಲ್ಲಿ ಇವುಗಳನ್ನು ಅಲಂಕರಿಸಲಾಗಿದೆ. ರೈಟ್, ನೆಕ್ಸ್ಟ್ ಒನ್ ಗಳಗನಾಥ ದೇವಾಲಯ. ಓಕೆ, ಗಳಗನಾಥ ಇದು ಸಹ ಪಟ್ಟದಕಲ್ಲಿನ ಮತ್ತೊಂದು ಪ್ರಮುಖವಾದಂತಹ ಒಂದು ದೇವಾಲಯ. ನೋಡಿ, ಇದು ವಿಚಿತ್ರವಾಗಿದೆ ನಿಮಗೆ ದೇವಾಲಯ. ಎಂಟ್ರೆನ್ಸ್ ನೋಡಿ. ಓಕೆ, ಒಳಗಡೆ ಗರ್ಭಗುಡಿ ಇದೆ, ಅದರ ಮೇಲಿನ ಶಿಖರ ನೋಡಿ. ಯಾವ ಶೈಲಿ? ನಾಗರ ಶೈಲಿಯ ಶಿಖರ. ಓಕೆ, ನಾಗರ ಶೈಲಿಯ ಶಿಖರ ನೋಡಿ. ಇದೇ ನಾನು ಹೇಳಿದ್ದು, ಒಳಗಡೆ ನಾವು ಹೀಗೆ ಸುತ್ತಾಕ್ಬೋದು. ಇದನ್ನು ನಾವು ಒಳ ಪ್ರದಕ್ಷಿಣ ಪಥ, ಕವರ್ಡ್ ಪ್ರದಕ್ಷಿಣ ಪಥ ಅಂತ ನಾವು ಹೇಳ್ತೇವೆ. ಸೊ ಇದು ಗಳಗನಾಥ ದೇವಾಲಯ, ನಾಗರ ಶೈಲಿಯಲ್ಲಿರುವಂತಹ ಒಂದು ದೇವಾಲಯ. ರೈಟ್, ಇದರ ಕಂಬಗಳ ಮೇಲೆ ಈ ಒಂದು ಸಿಂಹಗಳನ್ನು ಕೆತ್ತಲಾಗಿದೆ. ರೈಟ್, ಗಳಗನಾಥ ದೇವಾಲಯ. ಸೊ ಅದು ಪಟ್ಟದಕಲ್ಲಿನ ಬಗ್ಗೆ ನಾನು ಹೇಳಿದ್ದು ಪ್ರಮುಖ ದೇವಾಲಯಗಳು. ಸೊ ಪಟ್ಟದಕಲ್ಲು ಅಲ್ಲದೆ ಬಾದಾಮಿ ಗುಹೆ ಮಾತಾಡಿವಲ್ವಾ, ಆ ಕಡೆ ಬೇರೆ ಕಡೆ ಮಾಲಗಿತ್ತಿ ಶಿವಾಲಯ, ಭೂತನಾಥ ದೇವಾಲಯ, ವಿರೂಪಾಕ್ಷ ದೇವಾಲಯ, ಲಕುಲೀಶ ದೇವಾಲಯಗಳು ಅಂತ ಕಟ್ಟಿದ್ದಾರೆ. ಅವು ನಾನು ತೋರಿಸ್ತೇನೆ ಆ ದೇವಾಲಯಗಳನ್ನು. ಅವು ಪ್ರಮುಖವಾದಂತಹ ದೇವಾಲಯಗಳು. ಅದಲ್ಲದೆ ಬನಶಂಕರಿ ಕೇಳಿದಿರಲ್ಲ, ಬೆಂಗಳೂರಲ್ಲಿರೋ ಬನಶಂಕರಿ ಅಲ್ಲ, ಅಲ್ಲಿ ಇರುವಂತಹ ಬಾದಾಮಿ ಹತ್ರ ಇರುವಂತಹ ಬನಶಂಕರಿ, ಅಲ್ಲಿ ಬನಶಂಕರಿ ದೇವಿಯ ದೇವಾಲಯ ಇದೆ. ಆಮೇಲೆ ಮಹಾಕೂಟ, ಅಲ್ಲೇ ಬನಶಂಕರಿ ಪಟ್ಟದಕಲ್ಲಿಗೆ ಹತ್ರ ಇರುವಂತಹ ಮಹಾಕೂಟ ಎಂಬಲ್ಲಿ ಮಹಾಕೂಟೇಶ್ವರ ದೇವಾಲಯ ಇದೆ. ಅದು ಸಹ ಇವರ ಕಾಲಕ್ಕೆ ಸೇರಿರುವ ದೇವಾಲಯ. ಕೊಲ್ಲಾಪುರ, ಈ ಮಹಾರಾಷ್ಟ್ರದ ಕೊಲ್ಲಾಪುರ ಅಂತ ಏನ್ ಕೇಳಿದಿರಾ, ಅಲ್ಲಿರುವಂತಹ ಮಹಾಲಕ್ಷ್ಮಿ ದೇವಾಲಯ ಇವರ ಕಾಲದ್ದು. ಆಮೇಲೆ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ, ಬನ್ನಿಕೊಪ್ಪಾದ ಅರ್ಜುನೇಶ್ವರ ದೇವಾಲಯ, ಪುಲಿಗೆರೆಯ ಜೈನ ಬಸದಿ, ಆಮೇಲೆ ಆಂಧ್ರ ಪ್ರದೇಶದ ಆಲಂಪುರದ ದೇವಾಲಯ, ಇತರೆ ದೇವಾಲಯಗಳು ಇವರ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ದೇವಾಲಯಗಳು. ನೋಡಿ, ಇದು ಬಾದಾಮಿಯಲ್ಲಿರುವಂತಹ ಮಾಲಗಿತ್ತಿ ಶಿವಾಲಯ ಅಂತ ನಾವು ಹೇಳ್ತೇವೆ. ಎತ್ತರವಾದ ಬಂಡೆಯ ಮೇಲೆ ನಿರ್ಮಿಸಿರುವಂತಹ ಒಂದು ಅದ್ಭುತವಾದಂತಹ ಒಂದು ದೇವಾಲಯ, ಮಾಲಗಿತ್ತಿ ಶಿವಾಲಯ ಅಂತ ಹೇಳಿಬಿಟ್ಟು. ಓಕೆ, ಶಿವನ ಒಂದು ದೇವಾಲಯವೇ. ಶಿಖರ ನೋಡಿ, ದ್ರಾವಿಡ ಶೈಲಿಯಲ್ಲಿ ಇರುವಂತಹ ಒಂದು ಶಿಖರ. ಹೊರಗೋಡೆಗಳ ಮೇಲೆ ಹೆಚ್ಚು ಶಿಲ್ಪಗಳಿಲ್ಲ. ನೋಡಿ, ಇಲ್ಲಿ ನೋಡಿ ಜಾಲಾಂಧ್ರ ಇದೆ, ಕಲ್ಲಿನ ಕಿಟಕಿ ಇದೆ, ಇಲ್ಲಿ ಒಂದು ಶಿಲ್ಪ ಇದೆ. ಓಕೆ, ಈ ದೇವಕೋಷ್ಟಗಳು ಅಂತ ನಾವು ಹೇಳ್ತೀವಿ, ಇವುಗಳನ್ನೆಲ್ಲ ಇಲ್ಲಿ ರಚನೆ ಮಾಡಿದ್ದಾರೆ. ಓಕೆ, ಇದು ಭೂತನಾಥ ದೇವಾಲಯ. ನಾವು ಗುಹಾಂತರ ದೇವಾಲಯ ತೋರಿಸಿದ್ದೆ ಅಲ್ವಾ, ಅಲ್ಲಿ ನಿಂತ್ಕೊಂಡ್ರೆ ಇದು ಕಾಣುತ್ತೆ ಭೂತನಾಥ ದೇವಾಲಯ. ಒಂದು ಪುಷ್ಕರಣಿಯ ಒಂದು ಭಾಗದಲ್ಲಿ ಇದನ್ನು
ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ನೋಡಿ ನೀವು ಅದ್ಭುತವಾಗಿ ದೇವಾಲಯದ ಒಂದು ವಾಟ್ ವಿ ಸೇ ಮುಖಭಾಗ, ಇದು ಮುಖಮಂಟಪ, ಇದು ಇಲ್ಲಿಂದ ಎಂಟ್ರಿ. ಓಕೆ, ಇದು ಮಹಾಮಂಟಪ ನೋಡಿ. ಚಾವಣಿ ಸಮತಟ್ಟಾದ ಚಾವಣಿಯನ್ನು ಹೊಂದಿದೆ. ಮುಂದಕ್ಕೆ ಬಂದ್ರೆ ಇದು ಗರ್ಭಗುಡಿಯ ಮೇಲಿರುವಂತಹ ಶಿಖರ ದ್ರಾವಿಡ ಶೈಲಿಯಲ್ಲಿರುವಂತಹ ಒಂದು ಶಿಖರ. ಇಲ್ಲೂ ಅಷ್ಟೇ ಒಳಗಡೆನೆ ಪ್ರದಕ್ಷಿಣೆ ಹಾಕೋಕ್ ಅವಕಾಶ ಇದೆ, ಹಾಗಾಗಿ ಒಳ ಪ್ರದಕ್ಷಿಣ ಪಥವನ್ನು ಇದು ಹೊಂದಿದೆ ಅಂತ ನಾವು ಹೇಳ್ಬೋದು. ರೈಟ್. ಸೊ ಹೀಗೆ ನಾನು ಇಷ್ಟೊತ್ತು ಈ ಒಂದು ಬಾದಾಮಿ ಚಾಳುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಬಹುಶಃ ನಿಮಗೆ ಅರ್ಥವಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ.